ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಟಡಿ ಗ್ರೂಪ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಕೂಲ್ ಗೆ ಸಂಬಂಧಪಟ್ಟಿರೋ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ 4th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 4th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೊಸದಾಗಿ ಒಬ್ಬ ರೆಡ್ ಕಲರ್ ಕೂದಲು ಇಟ್ಕೊಂಡಿರೋನು ಇವ್ರ ಗ್ರೂಪ್ ಗೆ ಜಾಯ್ನ್ ಆಗ್ಬೇಕು ಅಂತ ಇದ್ದಿರ್ತಾನೆ. ಅವ್ನ ಕೈಲಿರೋ ಫಾರ್ಮ್ ನ ನೋಡ್ಬಿಟ್ಟು ಈ ಕಾಮಿಡಿ ರೌಡಿ ಗ್ಯಾಂಗ್ ಇತ್ತಲ್ವಾ, ಅವ್ರು ಬಂದು ಆ ಫಾರ್ಮ್ ನ ಅರ್ಧ ಹಾಕ್ತಾರೆ. ಅದರಿಂದ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗ್ಬಿಟ್ಟು ಎಷ್ಟು ಧೈರ್ಯ ಇದ್ರೆ ನಮ್ ಸ್ಟಡಿ ಗ್ರೂಪ್ ಫಾರ್ಮ್ ನೇ ಅರ್ಧ ಹಾಕ್ತಿರೋ ಅಂತ ಬೇಲಿಂದ ಸ್ಪೈಡರ್ ಮ್ಯಾನ್ ರೇಂಜ್ ಗೆ ಹಾರ್ಕೊಂಬಂದು ಅವ್ನ ಮಕ್ಕಕ್ಕೆ ಒಂದು ಪಂಚ್ ನ ಕೊಟ್ಟ. ಹಂಗೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. ರೆಡ್ ಕಲರ್ ಹೇರ್ಸ್ ಇಟ್ಕೊಂಡಿದ್ದಾನಲ್ವಾ ಅವಂದು. ಬಟ್ ಆ ಟೈಮ್ ಅಲ್ಲಿ ಅವ್ನಿಗೆ ಬ್ರೌನ್ ಹೇರ್ಸ್ ಅಂತ ಕಾಣುತ್ತೆ. ಬೇರೆ ಯಾರು ಅಂತ ಅನ್ಕೊಂಡ್ಬಿಡ್ಬೇಡಿ, ಅದು ಅವನೇ. ಆಕ್ಚುಲಿ ಅವನ ಹೆಸರು ಮ್ಯಾಕ್ಸ್ ಅಂತ. ಅವನು ಸ್ಕೂಲ್ ಓದ್ಬೇಕಾದ್ರೆ ತೋರಿಸ್ತಾರೆ. ನೋಡಕ್ಕೆ ಮೂತಿ ಸ್ವಲ್ಪ ಟೆರರ್ ಆಗಿರೋದು, ಆದ್ರೆ ಒಂದು ಪಕ್ಕಾ ಕಾಮಿಡಿ ಪೀಸ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರ ಕೈಲಿ ಒದೆ ತಿನ್ನೋದೇ ಇವ್ನ ಕೆಲ್ಸ. ಅದು ಚಿಕ್ಕ ವಯಸ್ಸಿಂದಾನು ಸರಿಯಾಗಿ ಪಾಪ ಅವನನ್ನ ಬುಲಿ ಮಾಡೋದು, ಹೊಡಿಯೋದಂತಾನೆ ಇದ್ದಿರ್ತಾರೆ. ಇವ್ನು ಕೂಡ ಹೆಂಗಾದ್ರೂ ಮಾಡಿ ಅವ್ರನ್ನ ಎದುರಿಸಬೇಕು, ಫೈಟಿಂಗ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಆ ಪ್ರಯತ್ನದಲ್ಲಿ ಇವನೇ ಸರಿಯಾಗಿ ಒದೆ ತಿನ್ಕೊಂಡ್ ಬರೋದು. ಎಷ್ಟೋ ಸರ್ತಿ ಫೈಟಿಂಗ್ ಕಲಿಬೇಕು ಅಂತ ಪ್ರಯತ್ನ ಕೂಡ ಪಟ್ಟಿರ್ತಾನೆ. ಈ ತರ ಅವ್ನ್ ಸ್ಕೂಲ್ ಲೈಫ್ ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ಸ್ಕೂಲಲ್ಲಿ ಓದ್ತಾರೆ ಇಬ್ಬರು ಸ್ಟೂಡೆಂಟ್ಸ್ ಒಂದು ಕಾಲೇಜ್ ಬಗ್ಗೆ, ಒಂದು ಯೂನಿವರ್ಸಿಟಿ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಈ ತರ ಒಂದು ಯೂನಿವರ್ಸಿಟಿ ಇದೆ ಅಂತ ಕಣೋ, ಹೆಸರಿಗೆ ದೊಡ್ಡ ಯೂನಿವರ್ಸಿಟಿ ಆದ್ರೂ ಒಳಗಡೆ ಇರೋರೆಲ್ಲ ಸರಿಯಾದ ರೌಡಿಗಳಂತೆ. ಹಂಗೆ ಒಬ್ರಿಗೊಬ್ರು ಹೊಡ್ಕೊಂಡ್ ಯಾವಾಗೂ ಗಬ್ಬೆಗರ್ಸ್ಕೊಂಡ್ ಇದ್ದಿರ್ತಾರಂತ ಕಣೋ. ಹೇಳ್ಬೇಕಂದ್ರೆ ಒಂದು ಸರಿಯಾದ ಫೈಟಿಂಗ್ ಕಾಲೇಜ್ ಅಂತ ಹೇಳ್ಬೋದು ಅದನ್ನ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಇವ್ನ್ ಕಿವಿ ಕೇಳಿಸ್ಕೊಂಡಿದ ತಕ್ಷಣ ಓಕೆ, ನಾನು ಅಲ್ಲೋದ್ರೆ ಚೆನ್ನಾಗಿ ಫೈಟಿಂಗ್ ಕಲಿಬಹುದು ಅಂತ ಹೇಳಿ ಇವನ್ ತುಂಬಾ ಕಷ್ಟಪಟ್ಟು ಈ ಕಾಲೇಜ್ಗೆ ಬಂದಿರ್ತಾನೆ. ನಮ್ ಹೀರೋ ಆ ಕಡೆ ಓದಕ್ಕೆ ಅಂತ ಬಂದಿದ್ರೆ ಈ ಆಸಾಮಿ ಫೈಟಿಂಗ್ ಕಲಿಯಕ್ಕೆ ಅಂತ ಬಂದಿರ್ತಾನೆ. ಆತರ ಕಾಲೇಜ್ ಒಳಗಡೆ ಎಂಟ್ರಿ ಆದ್ಮೇಲೆ ಸುಮಾರು ರೌಡಿ ಗುಂಪುಗಳಿದೆ ಅಂತ ಗೊತ್ತಾಗಿ ಇವನ್ ಕೂಡ ರೌಡಿಯಲ್ಲಿ ರೌಡಿಯಾಗಿದ್ಬಿಡೋಣ ಅಂತ ಹೇಳಿ ಒಂದು ಮಿನಿ ರೌಡಿಯಾಗಿ ಅವ್ನ ಜೀವನನ ಸಾಗಿಸ್ತಾ ಇದ್ದ. ಸಣ್ಣ ಸಣ್ಣವ್ರನ್ನ ಏನೋ ಹೊಡೆದು ಹೆಂಗೋ ಬೆದರಿಸ್ತಾ ಇದ್ದ. ಆದ್ರೆ ದೊಡ್ಡ ದೊಡ್ಡ ರೌಡಿಗಳು ಕೂಡ ಇದಾರಲ್ವಾ ಈ ಕಾಲೇಜ್ ಅಲ್ಲಿ, ಅವ್ರ ಹತ್ರ ಸರಿಯಾಗಿ ಒದೆ ತಿಂತಾ ಇದ್ದ. ಓಕೆ, ಇಲ್ಲಿ ನನ್ಗಿಂತ ತುಂಬಾ ದೊಡ್ಡವರೆಲ್ಲ ಇದಾರೆ, ಅವ್ರನ್ನೆಲ್ಲ ಓಡಿಬೇಕು ಬೀಳಿಸ್ಬೇಕು ಅಂತಂದ್ರೆ ನಾನು ಇನ್ನಷ್ಟು ಫೈಟಿಂಗ್ ನ ಕಲ್ತ್ಕೋಬೇಕು ಅಂತ ಹೇಳಿ ಇವನೇ ಸೈಲೆಂಟ್ ಆಗ್ಬಿಟ್ಟಿದ್ದ. ಆ ತರ ಇರ್ಬೇಕಾದ್ರೇನೆ ನಮ್ ಹೀರೋ ಅವತ್ತು ಆ ರೌಡಿ ಬಗ್ಗೆ ಕ್ಲಾಸ್ ರೂಮ್ ಅಲ್ಲಿ ಹೊಡೆದಲ್ಲ, ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಟಿದ್ದ. ಯಾವನೋ ಇವನು ಸೋಡಾ ಬುಡ್ಡಿ ಹಾಕೊಂಡು ಒಳ್ಳೆ ಚಿಕ್ಕ ಲಾಲಿಪಾಪ ಇದ್ದಂಗಿದ್ದಾನೆ, ಆದ್ರೆ ಈ ತರ ಹೊಡಿತಾ ಇದ್ದಾನೆ. ಖಂಡಿತ ನಾನು ಇವನ್ ಜೊತೆ ಸೇರ್ಬೇಕು, ಇವನ್ ಜೊತೆನೆ ಫೈಟಿಂಗ್ ಎಲ್ಲ ಕಲ್ತ್ಕೋಬೇಕು ಅಂತ ಇವನ್ ಇದರ ಸ್ಟಡಿ ಗ್ರೂಪ್ ಸ್ಟಾರ್ಟ್ ಮಾಡಿದ್ದಾನೆ. ಅದ್ರಲ್ಲಿ ಜಾಯಿನ್ ಮಾಡ್ಬೇಕು ಅಂತ ಹೇಳಿ ಅವನೇ ವಾಂಟೆಡ್ ಆಗಿ ಫಾರ್ಮ್ ಎಲ್ಲ ತಗೊಂಡು ಇಲ್ಲಿಗೆ ಬಂದಿರೋದು. ಮತ್ತೆ ನೀವೆಲ್ಲ ಅವ್ನು ಓದಕ್ ಬಂದಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿರಾ? ಸರ್ ಓದಕ್ಕೆಲ್ಲ ಬಂದಿಲ್ಲ, ಫೈಟಿಂಗ್ ಕಲಿಯಕ್ಕೆ ಅಂತ ಬಂದಿದ್ದಾರೆ. ಅದು ಗೊತ್ತಾಗದೆ ಪಾಪ ನಮ್ ಹೀರೋ ಫೈಟಿಂಗ್ ಎಲ್ಲ ಮಾಡಿ ಅವನನ್ನ ಕಾಪಾಡ್ದ. ಇವಾಗ ಅವ್ನು ಈ ನಿಜಾನ ಹೇಳಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗೋಯ್ತು. ಅಯ್ಯೋ ನಾಯಿ, ಓದಕ್ ಬಂದಿದ್ಯಾ ಅಂತ ಅನ್ಕೊಂಡ್ರೆ ಫೈಟಿಂಗ್ ಕಲಿಯಕ್ ಬಂದಿದ್ಯಾ? ನನ್ ಫೈಟಿಂಗ್ ಮಾಸ್ಟರ್, ಫಸ್ಟ್ ಹೋಗ ಆಚೆ ಕಡೆ ಅಂತ ಹೇಳಿ ಅವನನ್ನ ಹೊರಗಡೆ ಹಾಕ್ಬಿಟ್ಟು ಇವ್ರು ಒಳಗಡೆ ಇರ್ತಾರೆ. ಆದ್ರೆ ಅವ್ನು ಹೊರಗಡೆಯಿಂದ ಬ್ರೋ, ವೈ ಬ್ರೋ, ಪ್ಲೀಸ್ ಬ್ರೋ, ಸೇರ್ಸ್ಕೊಳ್ಳಿ ಬ್ರೋ, ನನ್ನನ್ನ ನಿಮ್ಮಂತ ಟ್ಯಾಲೆಂಟೆಡ್ ಪರ್ಸನ್ ನಾನು ನೋಡೇ ಇಲ್ಲ ಅಂತ ಹೇಳಿ ಹೆಂಗೆಂಗೋ ಐಸಿಡ್ಬೇಕು ಅಂತ ನೋಡ್ತಾನೆ. ಬಟ್ ನಮ್ ಹೀರೋ ಯಾವ್ದಕ್ಕೂ ಜಗ್ಗೋ ತರ ಇಲ್ಲ. ನಾವು ಕಷ್ಟಪಟ್ಟು ಸ್ಟಡಿ ಗ್ರೂಪ್ ನ ಜಾಯಿನ್ ಮಾಡ್ತಾ ಇದ್ರೆ ನೀನ್ ಫೈಟಿಂಗ್ ಕಲಿತಾ ಇದೀಯಾ ಅಂತ. ಆಮೇಲೆ ಅವ್ನು ಅಂತಾನೆ, ಇವಾಗ ಏನು ನಿಮ್ಗೆ ನಾನು ಓದ್ಬೇಕಷ್ಟೇ ತಾನೆ? ಸರಿ ಆಯ್ತು, ನಾನು ಓದ್ತೀನಿ ಅಂತ ಹೇಳಿದ್ಮೇಲೆ ನಮ್ ಹೀರೋ ಏನು ನಿಜವಾಗ್ಲೂ ಓದ್ತೀಯ ಅಂದಾಗ, ನಿಜವಾಗ್ಲೂ ಓದ್ತೀನಿ, ಅದ್ರ ಜೊತೆಗೆ ನಾನು ಫೈಟಿಂಗ್ ಕೂಡ ಹೇಳ್ಕೊಡ್ಬೇಕು ಅಂದಾಗ, ಅದು ಸೆಕೆಂಡ್ ಇಯರ್ ಆಮೇಲೆ ನೋಡ್ಕೊಳ್ಳೋಣ, ಸರಿ ಆಯ್ತು ನೀನು ನಮ್ ಜೊತೆ ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು. ಆದ್ರೆ ಅದಕ್ಕೂ ಮುಂಚೆ ನಿನ್ ಸ್ಟಡಿ ಸ್ಕಿಲ್ಸ್ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ಬೇಕಲ್ವಾ. ಸೊ ನಿನ್ಗೆ ಕೆಲವೊಂದು ಸಮ್ಸ್ ನ ಕೊಡ್ತೀನಿ, ನೀನ್ ಅದನ್ನೆಲ್ಲ ಸಾಲ್ವ್ ಮಾಡ್ಬಿಟ್ರೆ ಆಮೇಲೆ ನೀನ್ ನಮ್ ಗ್ರೂಪ್ ಅಲ್ಲಿ ಇರ್ಬೇಕಾ ಬೇಡವಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ ಅವ್ನಿಗೆ ಕೆಲವೊಂದು ಸಮ್ಸ್ ನ ಕೊಟ್ಬಿಟ್ಟು ನಮ್ ಹೀರೋ ಅವ್ರ ಟೀಮ್ ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಇವನ್ ಕೂಡ ಎಲ್ಲ ನನ್ ಟೈಮು, ನನ್ ಕರ್ಮ, ನನ್ ರೌಡಿ ಆಗ್ಬೇಕು, ಚೆನ್ನಾಗಿ ಫೈಟಿಂಗ್ ಕಲ್ತ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ನನ್ ಮಗ ನೋಡಿದ್ರೆ ನನ್ಗೆ ಕೆಲಸ ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ಟು ಸಂಸ್ನೆಲ್ಲ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಜಾಗಕ್ಕೆ ಒಬ್ಬ ರೌಡಿ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಈವ್ನಿಂಗ್ ಆಗ್ಬಿಟ್ಟಿರುತ್ತೆ. ರೌಡಿ ಅಂತ ಕಾಣಿಸುತ್ತೆ. ಅವ್ನ್ ಒಳಗಡೆ ಬರ್ತಾನೆ. ನಮ್ ಹೀರೋ ಹೆಸರನ್ನ ಕೇಳ್ಕೊಂಡು ನೀನೇನಾದು ಅಂತ ಕೇಳಿದಾಗ ಇವ್ನ್ಗೆ ಒಂಥರ ಮೈಂಡ್ ಅಲ್ಲಿ ಯೋಚನೆ, ಇವನು ಹೀರೋ ಹೆಸರನ್ನ ಕೇಳ್ಕೊಂಡು ನಾನೇನಾ ಅಂತ ಇದ್ದಾನೆ, ಹಂಗಾರೆ ಹೀರೋ ಹೆಂಗಿರ್ತಾನೆ ಅಂತ ಇವ್ನ್ಗೆ ಗೊತ್ತಿಲ್ಲ. ನಾನೇ ಅಂತ ಹೇಳ್ ನೋಡ್ಲಾ, ಆಮೇಲೆ ಏನಾದ್ರು ತಪ್ಪಾಗ್ಬಿಟ್ರೆ ಚಾಚಾ ಇವನ್ನ ನೋಡಕ್ ಹಂಗಿಲ್ವೇ, ಸರಿ ಆಯ್ತು ನಾನೇ ಅಂತ ಹೇಳ್ ನೋಡೋಣ ಅಂತ ಯೋಚನೆ ಮಾಡಿದವನು ನಾನೇ ಹೀರೋ ಏನಿವಾಗ ಅಂತ ಹಂಗೆ ಒಂದ್ ಸೌಂಡ್ ಕೊಟ್ಟು ಕೇಳ್ತಾನೆ, ಓ ನೀನೇನಾ, ಸರಿ ಬಾಪ ನನ್ ಜೊತೆ ಅಂತ ಹೇಳಿದಾಗ ಇವನು ಸ್ವಲ್ಪ ಹಿಂದೇಟ್ ಹಾಕ್ತಾನೆ. ಇದ್ರೂ ಹೋಗ್ ನೋಡೋಣ ಅಂತ ಹೇಳಿ ಅವನ ಜೊತೆಗೆ ಹೋಗ್ತಾನೆ. ಅವನನ್ನ ಅವರು ಹಂಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಇದನ್ನ ದೂರದಿಂದ ಒಬ್ರು ನೋಡ್ತಿದ್ದಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಮಿಸ್ ಲೀನಾ ಇನ್ನೂ ಅವರು ಡಿಸ್ಚಾರ್ಜ್ ಮಾಡಿಲ್ಲ, ಅವ್ರ ಹಾಸ್ಪಿಟಲ್ ಅಲ್ಲಿ ಇರೋದು. ಅವ್ರನ್ನ ನೋಡಕ್ಕೆ ಅಂತ ಒಂದು ಪೊಲೀಸ್ ಆಫೀಸರ್ ಹೋಗಿದ್ದಾರೆ. ಆಕ್ಚುಲಿ ಈ ಪೊಲೀಸ್ ಆಫೀಸರ್ ಇದಕ್ಕೂ ಮುಂಚೆ ಹಾನ್ನ ಸ್ಕೂಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಬಟ್ ಪ್ರಾಪರ್ ಎವಿಡೆನ್ಸ್ ಇಲ್ಲದೆ ಅವ್ರನ್ನ ರಿಲೀಸ್ ಮಾಡ್ಬಿಟ್ಟಿರ್ತಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋ ಪೊಲೀಸ್ ಆಫೀಸರ್ ಇವ್ರೆ. ಅವ್ರೀಗ ಮಿಸ್ ಲೀನಾ ನೋಡಕ್ಕೆ ಅಂತ ಬಂದಿದ್ದಾರೆ.
ಬಂದಿರೋದು. ಮೋಸ್ಟ್ಲಿ ಇವರಿಬ್ಬರಿಗೂ ಮುಂದೆನೆ ಪರಿಚಯ ಇದೆ ಅಂತ ಕಾಣಿಸುತ್ತೆ. ಸೊ ಆಫೀಸರ್ ಹೇಳ್ತಾರೆ, ಏನ್ ಮೇಡಮ್ ಇದು, ಆಲ್ರೆಡಿ ಆ ಸ್ಕೂಲ್ ಅಲ್ಲಿ ಆತರ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತು ತಾನೆ, ಗೊತ್ತಿದ್ದು ಏನಕ್ಕೆ ನೀವು ಇನ್ನೂ ಅದೇ ಸ್ಕೂಲ್ ಅಲ್ಲಿ ಇದ್ದೀರಾ, ಬೇರೆ ಎಲ್ಲಾದ್ರೂ ಹೋಗಿ ನೋಡ್ಕೋಬಾರ್ದ ಅಂದಾಗ ಆ ಮೇಡಮ್ ಹಂಗೆ ನಕ್ಕೊಂಡು ಕೂತಿರ್ತಾರೆ. ಅವ್ರಿಗೇನು ಇವಾಗ ಈ ಮಕ್ಳೆಲ್ಲ ದಾರಿ ತಪ್ಪಾರ್ದು, ಈ ವಯಸ್ಸಲ್ಲೇ ಈ ತರ ದಾರಿ ತಪ್ಪಿ ಹೋದ್ರೆ ಅವ್ರಿಗೇನಾಗುತ್ತೋ, ಅವ್ರನ್ನೆಲ್ಲ ಚೇಂಜ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಇಂದ ತಾನೆ ಅವ್ರು ಇನ್ನೂ ಅಲ್ಲೇ ಇರೋದು. ಸೊ ಅವ್ರಿಗೆ ಹೋಗೋಕೆ ಇಷ್ಟ ಇಲ್ವೇನೋ, ಸೈಲೆಂಟ್ ಆಗೇ ಇರ್ತಾರೆ. ಇನ್ನೊಂದ್ ಕಡೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಮ್ಯಾಕ್ಸ್ ನ ತೋರಿಸ್ತಾರೆ. ಅವ್ನ್ಗಿತ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಸುತ್ತಮುತ್ತ ಜಾಗನೆಲ್ಲ ನೋಡಿ ಅವ್ನ್ಗೊಂದು ವಿಷಯ ನೆನಪು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಅವನ ಫ್ಲಾಶ್ ಬ್ಯಾಕ್ ಅದು. ಅವನು ಚಿಕ್ಕವನಾಗಿರ್ಬೇಕಾದ್ರೂ ತುಂಬಾ ಜನ ಅವನನ್ನ ಹೊಡಿತಾ ಇದ್ರಲ್ವಾ, ಆ ಟೈಮಲ್ಲಿ ಅವ್ನಿಗೆ ಫ್ರೆಂಡ್ಸ್ ಅಂತ ಕೂಡ ಯಾರು ಇರ್ಲಿಲ್ಲ. ಆಗ ಒಂದು ಹುಡುಗ ಬಂದು ಅವನನ್ನ ಕಾಪಾಡಿರ್ತಾನೆ. ಅಷ್ಟೇ ಅಲ್ಲ, ಆ ಹುಡುಗನು ಮತ್ತೆ ಮ್ಯಾಕ್ಸ್ ಇಬ್ರು ಫ್ರೆಂಡ್ಸ್ ಆಗಿದ್ದಿರ್ತಾರೆ. ಆತರ ಇಬ್ರು ಫ್ರೆಂಡ್ ಆಗಿ ಇರ್ಬೇಕಾದ್ರೆ ಒಂದಿನ ಅವ್ನ್ ಬಂದ್ ಈ ತರ ಒಂದು ದೊಡ್ಡ ರೌಡಿ ಗ್ಯಾಂಗ್ ಜೊತೆ ಸೇರ್ಕೊಂಡು ರೌಡಿಸಂ ಮಾಡೋದು, ಅಲ್ಲಿ ಇಲ್ಲಿ ಬೆದರ್ಸಿ ದುಡ್ಡು ತಗೊಳ್ಳೋದು, ಆತರ ಕೆಲ್ಸಕ್ಕೆ ಇಳಿದ್ಬಿಟ್ಟಿರ್ತಾನೆ. ಹಿಂಗಿರ್ಬೇಕಾದ್ರೆ ಮ್ಯಾಕ್ಸ್ ಹತ್ರ ಅವನೇ ಹೇಳ್ತಾನೆ, ಇಲ್ಲಿ ನೋಡೋ, ಇನ್ಮೇಲೆ ನಾನು ಈ ತರ ಗುಂಪು ಜೊತೆ ಹೋಗ್ತಾ ಇದೀನಿ, ನಾನು ನೀನು ಫ್ರೆಂಡ್ಸ್ ಆಗಿರೋದು ಬೇಡ, ಮತ್ತೆ ನಾನು ಹಿಂದ್ಗಡೆ ಬರ್ಬೇಡ, ನಿನ್ ದಾರಿ ನಿಂದು, ನನ್ ದಾರಿ ನಂದು ಅಂತ ಹೇಳಿ ಆ ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾನೆ. ಪ್ಲಸ್ ಈ ಮ್ಯಾಕ್ಸ್ ಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ಜಾಗಕ್ಕೆ ಹೋಗ್ತಾನೆ ಬರ್ತಾನೆ ಅಂತ. ಇವಾಗ ಆ ತರ ಅವ್ರ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದ ಒಂದ್ ಜಾಗಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಜಾಗ ನೋಡಿ ಕಂಡಿಡ್ದ್ಬಿಟ್ಟ. ಈಗ ಕರೆಕ್ಟಾಗ ಸ್ಪಾಟ್ ಗೂ ಬಂದ್ರು. ಅಲ್ಲಿ ಅವನ ಕರ್ಕೊಂಡ್ ಬಂದಿರೋ ಅಪ್ಪ ಹೇಳ್ತಾನೆ, ಇವಾಗ ನಾವೇನಕ್ಕೆ ಈ ಜಾಗಕ್ಕೆ ಬಂದಿದೀವಿ, ಏನು ಎಂತ ಅಂತ ನಿನ್ಗೇನು ಅರ್ಥ ಆಗ್ತಾ ಇಲ್ವಲ್ಲ, ಒಂದು ಕನ್ಫ್ಯೂಷನ್ ಅಲ್ಲಿ ಇದೆಯಲ್ವಾ, ಆ ಕ್ವೆಶ್ಚನ್ ಗೆ ಆನ್ಸರ್ ನಾನ್ ಮಾಡ್ತೀನಿ ಅಂತ ಹೇಳಿ, ಇಲ್ಲಿ ನೋಡಪ್ಪ, ವರ್ಷ ನಾವು ಈ ಕಾಲೇಜಸ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅದ್ರಲ್ಲಿ ಯಾರು ರೌಡಿಸಂ ಜಾಸ್ತಿ ಮಾಡ್ತಿದ್ದಾರೆ, ಟ್ಯಾಲೆಂಟೆಡ್ ಆಗಿ ಚೆನ್ನಾಗಿ ಫೈಟ್ ಮಾಡ್ತಾರೋ ಅಂತವ್ರನ್ನೊಬ್ಬರನ್ನ ನಮ್ ಗ್ರೂಪ್ ಅಲ್ಲಿ ಸೇರ್ಸ್ಕೊಳ್ತೀವಿ. ಇದು ಸುಮಾರು ವರ್ಷದಿಂದ ನಡೀತಾ ಇದೆ. ಆತರ ಹುಡುಕ್ಬೇಕಾದ್ರೇನೆ ನಿನ್ ಬಗ್ಗೆ ನನ್ಗೆ ಗೊತ್ತಾಯ್ತು. ಏನ್ ನಿಮ್ ಕಾಲೇಜಲ್ಲಿ ನೀನ್ ಸರಿಯಾಗಿ ಫೈಟ್ ಮಾಡ್ತೀಯಂತೆ, ಆರ್ಸಿ ಹೊಡಿತೀಯಂತೆ, ನಿನ್ ಬಗ್ಗೆ ತುಂಬಾ ಜನ ಹೇಳಿದ್ರು. ಅದಕ್ಕೆ ನಿನ್ಗೊಂದು ಆಫರ್ ನ ಕೊಟ್ಟು ನಮ್ ಗ್ರೂಪ್ ಗೆ ಜಾಯಿನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದಾಗ ಅವ್ನ್ ಒಂದ್ ಕಡೆ ಒಂಥರ ಅಲ್ಪ ಸಂತೋಷ. ಓಕೆ, ಇದಕ್ಕೋಸ್ಕರ ನಿನ್ನ ಹೀರೋನ ಕರೆದಿದ್ದು, ಒಳ್ಳೆ ಟೈಮ್, ನಾನ್ ಬಂದು ಸೇರ್ಕೊಂಡೆ, ಹೆಂಗೋ ಇವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕು, ಮತ್ತೆ ನನ್ ಫ್ರೆಂಡ್ ಜೊತೆ ಒಂದಾಗ್ಬಿಡ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಅವ್ರು ಹೇಳ್ತಾರೆ, ಏನಪ್ಪಾ ನಮ್ ಗ್ರೂಪ್ ಗೆ ಜಾಯ್ನ್ ಆಗೋದಂದ್ರೆ ಅಷ್ಟು ಈಸಿ ಅಂತ ಅನ್ಕೊಂಡಿದ್ಯಾ, ತುಂಬಾ ಕಷ್ಟ. ಅದು ಅಲ್ಲೊಂದ್ ಕಾರ್ ನಿಂತಿದೆ ಅಲ್ವಾ, ಆ ಕಾರ್ಗೆ ಕೀನ ಹಾಕಿರ್ತೀನಿ, ನೀನ್ ಹೋಗಿ ಆ ಕಾರ್ ಕೀನ ಎತ್ಕೊಂಡ್ ಬರ್ಬೇಕು. ಅದು ಸಿಂಪಲ್ ಅಂತ ಅನ್ಕೊಂಡ್ಬಿಟ್ಟಿಯಾ, ಅದಕ್ಕೂ ನಿನ್ಗೊಂದು ಅಡ್ಡ ಇದೆ. ಅಲ್ಲಿ 3 ಜನ ಇರ್ತಾರೆ, ಆ 3 ಜನನ ಹೊಡೆದು ಬಿಟ್ಟು ಅವ್ರನ್ನ ದಾಟ್ಕೊಂಡು ನೀನು ಆ ಕಾರ್ ಕೀನ ಎತ್ತಬೇಕು. ಇನ್ ಕೇಸ್ ನೀನ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಆ ಕಾರು ನಿಂದೆ, ಮತ್ತೆ ನಮ್ ಗ್ಯಾಂಗ್ ಅಲ್ಲಿ ಕೂಡ ನೀನ್ ಇರ್ಬೋದು ಅಂತ ಹೇಳಿದಾಗ ಈ ಆಫರ್ ಅವ್ನಿಗೆ ತುಂಬಾ ಇಷ್ಟ ಆಗೋಯ್ತು. ಓಕೆ ಹೆಂಗಾದ್ರೂ ಮಾಡಿ ಫೈಟ್ ಮಾಡ್ಬಿಟ್ಟು ಕಾರ್ನ ಕೂಡ ನಾನ್ ಸ್ವಂತ ಮಾಡ್ಕೊಂಡ್ಬಿಡ್ಬೇಕು, ನನ್ ಫ್ರೆಂಡ್ ಕೂಡ ನನ್ಗೆ ಸಿಗ್ಬೇಕು ಅಂತ ಹೇಳಿ ಫೈಟ್ ಮಾಡಕ್ಕೆ ಅಂತ ಇಳಿದ್ಬಿಟ್ಟ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರನ್ನ ತೋರಿಸ್ತಾರೆ. ಅವ್ರು ಕೂಡ ಹೊರಗಡೆ ಓದ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತಿಗೆ ಲೈಬ್ರರಿಗೆ ಬಂದ್ ನೋಡಿದ್ರೆ ಅವನ ಜಾಗದಲ್ಲಿ ಇಲ್ಲ. ಅದ್ರನ್ನ ಬರ್ತಿಟ್ಟಿರೋ ಪೇಪರ್ಸ್ ಎಲ್ಲ ಅಲ್ಲೇ ಇರುತ್ತೆ. ಏನು ಟೆಸ್ಟ್ ಬರೆಯಕ್ ಆಗಿಲ್ಲ, ಇದ್ರಲ್ಲಿ ಪಾಸ್ ಆಗಕ್ಕಾಗಿಲ್ಲ ಅಂತ ಓಡೋಗ್ಬಿಟ್ನ ಅಂತ ಇವ್ರು ಮಾತಾಡ್ಕೊಂಡಂಗೆ ಹತ್ರ ಬಂದು ನೋಡಿದ್ರೆ ಕೆಲವೊಂದು ಸಂಸ್ನ ಮಾಡಿದಾನೆ. ಇವನ್ ಅವ್ನ್ ಎಲ್ಲೋದ ಅಂತ ಗೊತ್ತಿಲ್ಲದೆ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಜಾಗಕ್ಕೆ ಪಾರ್ಕ್ ಬರ್ತಾನೆ. ಅಂದ್ರೆ ಅವಾಗ್ಲೇ ಮ್ಯಾಕ್ಸ್ ನ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದು ವ್ಯಕ್ತಿ ಅದನ್ನ ನೋಡ್ತಾ ಇದ್ರಲ್ವಾ, ಅದು ಬೇರೆ ಯಾರು ಅಲ್ಲ, ಪಾರ್ಕೆ. ಈಗ ಈ ವಿಷಯನ ಬಂದು ನಮ್ ಹೀರೋ ಅವ್ರ ಹತ್ರ ಹೇಳಿ, ಅವ್ರು ನಿನ್ನ ಹುಡ್ಕೊಂಡು ಈ ಜಾಗಕ್ಕೆ ಬಂದಿರೋದು ನೀನ್ ಅನ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ನಾವ್ ತಕ್ಷಣ ಆ ಜಾಗಕ್ಕೆ ಹೋಗ್ಬೇಕು, ಅವ್ನ ಕಾಪಾಡ್ಬೇಕು ಅಂತ ಪಾರ್ಕ್ ಕೇಳಿದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಮಾತಾಡ್ಕೊಳ್ತಾರೆ. ಇದೇ ಟೈಮಲ್ಲಿ ಆ ಕಡೆ ಅವ್ನ್ ದೊಡ್ಡ ವೀರಾರೋಷವಾಗಿ ಇವ್ರನ್ನ ಬೀಳ್ಸ್ಬಿಡ್ಬೋದು, ಆ 3 ಜನ ತಾನೇ ದಾಟ್ಕೊಂಡು ಕಾರ್ ವರ್ಗೂ ಹೊಟ್ಟೋಗ್ಬೋದು ಅಂತ ಅನ್ಕೊಂಡ. ಬಟ್ ಧರ್ಮದೇಟ ಅವ್ರ ಕೈಯಲ್ಲಿ ಸರಿಯಾಗಿ ತಿಂದ್ಬಿಟ್ಟು ಕೆರಡೆ ಬಿದ್ದಿರ್ತಾನೆ. ಮೂತಿ ಮಕಾಲ ಕಿತ್ತೋಗಿ ರಕ್ತ ಬರ್ತಾ ಇರುತ್ತೆ. ಆಗ ಅಲ್ಲಿರೋ ಹೆಡ್ ಹೇಳ್ತಾನೆ, ಏನೋ ನಿನ್ ಬಗ್ಗೆ ನಾ ಕಾಲೇಜಲ್ಲಿ ಎಲ್ಲಾರು ಮಾತಾಡ್ಕೊಂತ ಇದ್ರು, ನಂಬಕ್ ಆಗ್ತಾ ಇಲ್ವೇ, ನೀನ್ ಇತ್ರ ಅವ್ರ ಕೈಲಿ ಒದೆ ತಿಂತ ಇರೋದ್ರ ನೋಡಿದ್ರೆ ಅದು ನೀನಲ್ಲ ಅಂತ ಅನಿಸ್ತಾ ಇದೆ. ಇದ್ರು ನೀನ್ ತುಂಬಾನೇ ಧೈರ್ಯ ಕಣೋ, ಅವ್ನ್ ಬದ್ಲು ನೀನ್ ಬಂದಿದ್ಯಾ ನೋಡು, ನಮ್ ಕೈಲಿ ಇದನ್ನ ಎತ್ಕೊಳಕ್ ಆಗ್ತಿಲ್ಲ, ನಿನ್ನ ಹೊಡೆದು ನಮ್ಗೆ ಕೈ ಕಾಲೆಲ್ಲ ನೋವ್ತಾ ಇದೆ, ಸುಮ್ನೆ ನಮ್ಮ ಹತ್ರನೇ ಆಟ ಆಡ್ತೀಯಾ, ನಿನ್ ಕತೆ ನಿಲ್ಲೇ ಮುಗಿಸಿದ್ರೇನೆ ಅಂತ ಹೇಳಿ ಅವ್ರನ್ನ ಸಾಯಿಸೋ ರೇಂಜ್ಗೆ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಎಲ್ಲಿಂದ ಅಂತ ಗೊತ್ತಿಲ್ಲ ಹಂಗೆ ಒಂದು ಪ್ಲಾಸ್ಟಿಕ್ ಬಾಟಲ್ ಬಂದು ಅವ್ನಿಗೆ ಬೀಳಕ್ಕೆ ಅಂತ ಬರುತ್ತೆ. ಟಕ್ಕಂತ ರೌಡಿ ಹಿಡಿದ್ಬಿಟ್ಟ. ಯಾವನೋ ನನ್ ಮೇಲೆ ಎಸ್ತಿದ್ದು ಅಂತ ಹೇಳಿದ ತಕ್ಷಣ ಬೇರೆ ಯಾರು ಈ 3 ಜನ ಸಖತ್ ಮಾಸಾಗಿ ಒಳಗಡೆ ಎಂಟ್ರಿ ಕೊಡ್ತಾರೆ. ನಮ್ ಹೀರೋ ಪಾರ್ಕ್ ಮತ್ತೆ ಆ ರೌಡಿ ಬಾಯ್ ಅವ್ರ ತಂಗಿ ಯೋನಿ, ಅವಳಿಗೆ ತಾನೇ ಚೆನ್ನಾಗಿ ಫೈಟ್ ಬರೋದು, ಸಾರಿ ಈ 3 ಜನಕ್ಕೆ ತಾನೇ ಫೈಟ್ ಬರೋದು. ಆದ್ರೆ ನಮ್ಮೋನು ಸೈಲೆಂಟ್ ಆಗಿ ಸೈಡ್ ಆಗ್ಬಿಟ್ಟ. ಆದ್ರೆ ನಮ್ ಹೀರೋ ಏನು ಸುಮ್ನೆ ಬಂದಿಲ್ಲ, ಕೈಯಲ್ಲೇ ಟೆಸ್ಟ್ ಪೇಪರ್ ನ ಕೂಡ ತಗೊಂಡ್ಬಂದಿರ್ತಾನೆ. ಆ ಮ್ಯಾಕ್ಸ್ ನ ನೋಡ್ಬಿಟ್ಟು ಹೇಳ್ತಾನೆ, ಏನೋ ಇದು ಸೂಪರ್ ಆಗಿ ಸಮ್ನ ಸಾಲ್ವ್ ಮಾಡಿದ್ಯಾ, ಪ್ಲಸ್ ನಾನ್ ಕೊಟ್ಟಿರೋ ಟೆಸ್ಟ್ ಕೂಡ ನೀನ್ ಪಾಸ್ ಆಗ್ಬಿಟ್ಟೆ ಕಣೋ, ನೀನ್ ಇನ್ಮೇಲೆ ನಮ್ ಸ್ಟಡಿ ಗ್ರೂಪ್ ಅಲ್ಲಿ ಇರ್ಬೋದು ಅಂತ ಹೇಳ್ತಿರ್ತಾನೆ. ಬಂದಿರೋ ಜಾಗ ಏನು, ಅವ್ನ ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾನೆ, ಇವ್ರಿಗೇನು ಅರ್ಥ ಆಗದೆ ಮಾತಾಡ್ತಿದ್ದಾನಲ್ಲ ಅಂತ ಅವನೊಂದು ರಿಯಾಕ್ಷನ್ ಕೊಟ್ಕೊಂಡು ನರಳ್ಕೊಂಡ್ ಬಿದ್ದಿರ್ತಾನೆ. ಆದ್ರೆ ಇಲ್ಲಿ ಯೋನಿಗೆ ಟೆನ್ಷನ್ ಆಗೋಯ್ತು. ನೀವೆಲ್ಲ ನಿಜವಾಗ್ಲೂ ರೌಡಿರೇನಾ, ಆತರ ಒಬ್ಬ ಸಿಕ್ಕದಂತ ಹೇಳಿ ನೀವೆಲ್ಲ ಸೇರಿ ಅವ್ನ್ ಹೊಡಿತಾ ಇದೀರಲ್ವಾ, ನಿಜವಾಗ್ಲೂ ನೀವೆಲ್ಲ ಥೂ ಅಂತ ಬೈತಾ ಇರ್ತಾಳೆ. ಅವ್ನ್ಗೆ ಟೆನ್ಷನ್ ಆಗ್ಬಿಡತ್ತೆ. ಹೀರೋ ಬೇರೆ ಮ್ಯಾಕ್ಸ್ ಬಿದ್ದಿರೋದ್ರ ನೋಡ್ಬಿಟ್ಟು ಅವ್ನಿಗೂ ಕೋಪ ಬಂದ್ಬಿಡ್ತು, ಏನಕ್ಕ ಅವ್ನ ಹತ್ರ ಹೊಡೆದಿದ್ದೀರಾ ಅಂತ. ಓ ನೀವೆಲ್ಲ ಇವ್ನ ಕಾಪಾಡಕ್ಕೆ ಅಂತ ಬಂದಿದ್ದೀರಾ, ನಾವ್ ಯಾರಂತ ಗೊತ್ತಿಲ್ಲದೆ ನಮ್ಮ ಹತ್ರ ಇಟ್ಕೊಳ್ತಾ ಇದ್ದೀರಾ, ಸರಿ ಆಯ್ತು ಅವ್ನ ಕಾಪಾಡಕ್ಕೆ ಅಂತ ಬಂದಿದ್ದೀರಾ, ಆರಾಮಾಗಿ ಕರ್ಕೊಂಡ್ ಹೋಗ್ಬೋದು, ಆದ್ರೆ ನನ್ ಜೊತೆ ಫೈಟ್ ಮಾಡಿ ಅವನನ್ನ ಇಲ್ಲಿಂದ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾನೆ. ಆದ್ರೆ ನಮ್ ಟೀಮ್ ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಅವ್ರಂಗೆ ಬೇಕಂತ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾರೆ. ಅಂದ್ರೆ ಇಲ್ಲಿ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತ ಮಾತ್ರ ಗೊತ್ತು, ರೌಡಿ ಗ್ಯಾಂಗು ಮತ್ತೆ ನಮ್ ಸ್ಕೂಲ್ ಗ್ಯಾಂಗ್ ಫೈಟಿಂಗು. ಇದೇನಾಗುತ್ತೋ ನೋಡೋಣ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅಂದ್ರೆ ಮಿಸ್ಲಿ ಹತ್ರ ಮಾತಾಡ್ಕೊಂಡ್ ಬಂದಿದ್ರಲ್ಲ ಹಾಸ್ಪಿಟಲ್ ಅಲ್ಲಿ, ಅವ್ರು ಬಂದ ಅವ್ರ ಸೀನಿಯರ್ ಆಫೀಸರ್ ಹತ್ರ ಮಾತಾಡ್ತಾ ಇರೋದು. ಸರ್ ಈ ಹಾನೇನ್ ಸಮಾಜವಾದವನ ಸರ್, ನೋಡಕ್ಕೆ ಸ್ಟೂಡೆಂಟ್ ಆದ್ರೂ ಮಾಡೋದೆಲ್ಲ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳು ಗೊತ್ತಾ ಸರ್, ಒಂದ್ ಸ್ಟೂಡೆಂಟ್ ನಗೆ ಕತ್ತಿ ಕೊಟ್ಬಿಟ್ಟು ಇನ್ನೊಬ್ಬನ ಸಾಯಿಸಕ್ ಹೇಳಿದಾನೆ ಸರ್,
ಇಂಥವ್ನ ಅಸಾಲ್ಟ್ ಆಗಿ ಬಿಟ್ಬಿಟ್ರಲ್ವಾ ಅಂತ ಹೇಳಿದಾಗ ಸೀನಿಯರ್ ಆಫೀಸರ್ ಹೇಳ್ತಾರೆ, ನೋಡಪ್ಪ ನೀನ್ ಈ ಫೀಲ್ಡ್ ಗೆ ಹೊಸಬ್ನು ಅಂತ ಕಾಣಿಸುತ್ತೆ, ಇವ್ರ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಆ ಹಾನ್ ಅವರಪ್ಪ ತುಂಬಾ ದೊಡ್ಡ ವ್ಯಕ್ತಿ, ಅವ್ರ ಕೈಲಿ ಮಾಡಕ್ ಆಗದೆ ಇರೋದು ಅಂತ ಏನಿಲ್ಲಪ್ಪ, ಸುಮ್ನೆ ಇದೆಲ್ಲ ಹಾಕೊಂಡು ನೀನ್ ಕನ್ಫ್ಯೂಸ್ ಆಗ್ಬೇಡ, ಆಗೋ ಕೆಲ್ಸ ನೋಡೋಗು ಅಂತ ಅವ್ನ್ಗೆ ಸಮಾಧಾನ ಮುಟ್ಟಲಿಂದ ಹೋಗ್ತಾರೆ. ಆದ್ರೆ ಈ ಪೊಲೀಸ್ ಆಫೀಸರ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಏನ್ ಸಿಸ್ಟಮ್ ಇದು, ದೊಡ್ಡ ವ್ಯಕ್ತಿಗಳಂದ್ರೆ ಏನಾದ್ರೂ ಮಾಡ್ಬೋದಾ ಅಂತ ಹಂಗೆ ಟೆನ್ಷನ್ ಆಗಿ ನಿಂತಿರ್ತಾರೆ. ಇದೇ ಟೈಮ್ ಅಲ್ಲಿ ಆ ಕಿಮ್ಮು ಮತ್ತೆ ಜಿಯಾ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾರೆ. ಅದನ್ನ ಮೇಲಿಂದ ಆಫೀಸರ್ ನೋಡ್ತಾ ಇರೋದು. ಇವರಿಬ್ರು ಹಂಗೆ ತುಂಬಾ ಭಯವಾಗಿ ಬರ್ತಿದ್ದಾರೆ. ಏನಕ್ಕಂದ್ರೆ ಮ್ಯಾಕ್ಸ್ ನ ಬಂದು ಈ ತರ ರೋಡಿಗೆ ಕರ್ಕೊಂಡು ಹೋದ್ರಲ್ವಾ, ಆ ವಿಷಯನ ಪೊಲೀಸ್ ಅವ್ರಿಗೆ ತಿಳಿಸ್ಬೇಕು ಅಂತ ಬರ್ತಾ ಇರೋದು. ಆದ್ರೆ ತುಂಬಾನೇ ಭಯ ಪಡ್ತಾರೆ. ಇದುವರೆಗೂ ಏನಕ್ಕೋ ಅವರು ಪೊಲೀಸ್ ಸ್ಟೇಷನ್ ಗೆ ಹೋಗಿಲ್ವಲ್ಲ, ಸೊ ಹೆಂಗ್ ಹೋಗೋದು ಏನ್ ಹೇಳೋದು ಅಂತ ಗೊತ್ತಿಲ್ಲದೆ ಬಿಕ್ಕರ್ಸ್ಕೊಂಡು ನಿಂತಿರ್ತಾರೆ. ಆದ್ರೆ ಅಲ್ಲಿ ಆಲ್ರೆಡಿ ಆ ರೌಡಿ ಗ್ಯಾಂಗು ಮತ್ತೆ ನಮ್ ಹೀರೋ ಗ್ಯಾಂಗ್ ಫೈಟಿಂಗ್ ಸ್ಟಾರ್ಟ್ ಆಗೋಯ್ತು. ಸರಿಯಾಗಿ ಹೊಡಿತಾ ಇರ್ತಾರೆ. ಅವ್ರು ರೋಡಿರಾ ಅಥವಾ ನಮ್ ಸ್ಟೂಡೆಂಟ್ಸ್ ರೋಡಿರಾ ಅಂತ ಗೊತ್ತಿಲ್ಲ, ಆ ರೇಂಜ್ ಗೆ ಹೊಡಿತಾ ಇರ್ತಾರೆ. ಒಬ್ಬೊಬ್ರು ಹಾರಿ ಬೀಳ್ತಾ ಇರ್ತಾರೆ. ಅವ್ರ ಹತ್ರ ವೆಪನ್ಸ್ ಇರೋದು ಒಂದೇ, ನಮ್ ಹೀರೋ ಟೀಮ್ ಹತ್ರ ಕೈ ಇರೋದು ಒಂದೇ. ಆ ರೇಂಜ್ ಗೆ ಹೊಡಿತಾ ಇರ್ತಾರೆ. ನಮ್ ಹೀರೋ ಮಾತ್ರ ಅಲ್ಲ, ಪಾರ್ಕು ಅಷ್ಟೇ, ಯೋನಿನೂ ಅಷ್ಟೇ, ಆ ಲೆವೆಲ್ ಗೆ ಹೊಡಿತಾ ಇರ್ತಾರೆ ಅವ್ರನ್ನೆಲ್ಲ. ಆದ್ರೆ ಒಂದ್ ರೇಂಜ್ ಗೆ ಎಲ್ಲಾರ್ನು ಹೊಡೆದಿದ್ದಾದ್ಮೇಲೆ ಆ ರೌಡಿ ಹತ್ರ ನಮ್ ಹೀರೋ ಸಿಕ್ಕಾಕೊಂಡ. ಬಟ್ ಅವ್ನ ನಮ್ಮ ಹತ್ರ ಬೀಳ್ಸಕ್ ಆಗ್ತಲ್ಲ, ಅವ್ನು ತುಂಬಾನೇ ಟಫ್ ಆಗಿದ್ದಾನೆ. ಡಿಫ್ರೆಂಟ್ ಆಗಿ ಅವ್ನ ಹೊಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಕೂಡ ಅವ್ನ್ ಮಾತ್ರ ಕೈಗೂ ಬೈಕು ಸಿಗ್ತಾ ಇಲ್ಲ. ಇವರೇ ಸರಿಯಾಗಿ ಒದ್ದೆ ತಿನ್ಕೊಂಡು ಬಿಲ್ಗಡೆ ಬೀಳ್ತಾ ಇರೋದು. ಆದ್ರೆ ಒಂದ್ ಸ್ಟೇಜ್ ಗೆ 3 ಜನ ಸೇರ್ಕೊಂಡು ಆ ರೋಡಿನ ಹೊಡಿಯಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ನ ಅಸಾಲ್ಟ್ ಆಗಿ ಕಿವೆತ್ರ ಗುಯಿ ಅಂತರ ಸೊಳ್ಳೆ ನಂಗೆ ತಟ್ಟಿ ಬಿಸಾಕ್ತಾರಲ್ಲ, ಆ ರೇಂಜ್ ಗೆ ಅವ್ರನ್ನೆಲ್ಲ ಹೊಡೆದಾಕ್ತಾ ಇರ್ತಾನೆ. ಏನೋ ಇದು, ನನಗೆ ಸೊಳ್ಳೆ ಕಚ್ಚೋ ನೋವು ಕೂಡ ಆಗ್ತಾ ಇಲ್ಲ. ಈ ಲೆವೆಲ್ ಗೆ ನೀವೆಲ್ಲ ಫೈಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ಬೇರೆ ನಾನು ದೊಡ್ಡ ರೌಡಿ ಬಾಯ್ ಅಂತ ಅನ್ಕೊಂಡ್ಬಿಟ್ನೆ, ಸ್ಕೂಲ್ ನ ಅಲ್ಲಾಡಿಸ್ತಾ ಇದೀಯ ಅಂತ ಅನ್ಕೊಂಡೆ, ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ ನಮ್ ಹೀರೋ ಬಗ್ಗೆ ತುಂಬಾ ಮಟ್ಟವಾಗಿ ಮಾತಾಡ್ತಾನೆ. ಅಂದ್ರೆ ಅವ್ನ್ಗೆ ಅರ್ಥ ಆಗೋಯ್ತು ಸ್ಕೂಲ್ ಅಲ್ಲಿ ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಿದ್ ಇವನೇ ಅಂತ. ಅಷ್ಟೇ ಅಲ್ಲದೆ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಬಿದ್ದಿರ್ತಾರಲ್ವಾ, ಆ ಟೈಮ್ ಅಲ್ಲಿ ಅವನ ಮ್ಯಾಕ್ಸ್ ಬಗ್ಗೆ ಹೇಳ್ತಾನೆ. ಏನೋ ಇವ್ನ್ ಯಾವನು ಅಂತ ಹೇಳಿ ಅವನ ಕಾಪಾಡಕ್ಕೆ ಅಂತ ನೀವೆಲ್ಲ ಬಂದ್ ಈ ತರ ಸಿಕ್ಕಾಕೊಂಡಿದ್ದೀರಾ, ಇವಾಗ ಅವನ್ ಜೊತೆ ನೀವೆಲ್ಲ ಕೂಡ ಸಾಯ್ತೀರಾ ಅಂತ ತುಂಬಾ ಮೋಸವಾಗಿ ಮಾತಾಡಿದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. ಆ ಟೈಮ್ ಅಲ್ಲಿ ಅವನೊಂದು ವಿಷಯನ ನೆನ್ಸಿ ನೋಡ್ತಾನೆ. ಅಂದ್ರೆ ನಮ್ ಹೀರೋ ಚಿಕ್ಕ ವಯಸ್ಸಲ್ಲಿ ಅವ್ರ ಮಾವ ಒಬ್ರು ಇರ್ತಾರೆ, ಮಾವನ ಅಂಕಲ್ ಅಂತಾನೆ ಇಟ್ಕೊಳ್ಳಿ, ಅವ್ರು ಬಂದು ಇವ್ನ್ಗೆ ಫೈಟಿಂಗ್ ಎಲ್ಲ ಹೇಳ್ಕೊಟ್ಟಿರೋದು. ಆದ್ರೆ ಒಂದಿನ ಅವನೇ ಅವ್ರ ಅಂಕಲ್ ನ ಸರಿಯಾಗಿ ಹೊಡೆದಾಕ್ಬಿಟ್ಟಿರ್ತಾನೆ. ಅವ್ರಿಗೆ ಒಂಥರ ತುಂಬಾ ನೋವಾಗೋಯ್ತು. ಏನೋ ಆಯ್ತು ಇವತ್ತು ಈ ತರ ಡಿಫ್ರೆಂಟ್ ಮೂವ್ಸ್ ಎಲ್ಲ ಇಲ್ಲಿಂದ ಕಲ್ತ್ಕೊಂಡ್ ಏನಕ್ಕೆ ಈ ತರ ಹೊಡಿತಾ ಇದೆಯಾ, ಏನಾಗಿದೆ ನಿನ್ಗೆ ಅಂದಾಗ ಅವಾಗ ಹೀರೋ ಹೇಳ್ತಾನೆ, ಅದ್ ಏನಿಲ್ಲ ಅಂಕಲ್, ಇವತ್ತು ಕ್ಲಾಸ್ ಅಲ್ಲಿ ನನ್ಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಡ್ತು, ಅದ್ರಿಂದಾನೇ ಕೋಪ ಆಯ್ತಾ, ಸೊ ಡಿಫ್ರೆಂಟ್ ಆಗಿ ಮೂವ್ ಇಂದ ನಿನ್ಗೆ ಹೊಡೆದ್ಬಿಟ್ಟೆ ಅಂತ ಹೇಳಿದಾಗ ಅಂಕಲ್ ಹೇಳ್ತಾರೆ, ಇಲ್ಲಿ ನೋಡು, ಇಷ್ಟು ಸಣ್ಣ ವಿಷಯಕ್ಕ ನೀನ್ ತಲೆ ಕೆಡ್ಸ್ಕೊಂಡಿದ್ಯಾ, ನಿನ್ಗೊಂದ್ ವಿಷಯ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಇನ್ನೊಬ್ರು ಮಾಡಿದ್ರೆ ಅವ್ರ ಹತ್ರ ಫ್ರೆಂಡ್ಶಿಪ್ ಇಂದ ಇದ್ದು ಅದನ್ನ ಕೇಳಿ ತಿಳ್ಕೊಬೇಕಣೋ. ಈ ತರ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದು, ಅವ್ರಿಗೆ ನಾನು ಅಪೋಸಿಟ್ ಅನ್ನೋ ತರ ಇರಬಾರ್ದು. ಯಾಕಂದ್ರೆ ಎಲ್ಲಾ ನಮ್ಗೆ ಗೊತ್ತಿರ್ಬೇಕು ಅಂತ ಇಲ್ಲಿ ಯಾರು ಇರೋದಿಲ್ಲ. ನಿನ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಇನ್ನೊಬ್ಬರಿಗೆ ಗೊತ್ತಿರತ್ತೆ, ಅವರಿಂದ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪು. ಸೊ ನೀನ್ ಒಂದು ವಿಷಯ ಅರ್ಥ ಮಾಡ್ಕೊಬೇಕು, ಯಾವಾಗೇ ಆಗ್ಲಿ ನಿನಗೆ ಶತ್ರುಗಳಂತೂ ಯಾರು ಇರೋದಿಲ್ಲ. ನಿನ್ ಒಂದ್ ವಿಷಯ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊ ಅಷ್ಟೇ ಅಂತ ಹೇಳಿರ್ತಾರೆ. ಇಲ್ಲಿ ಅವ್ರ ಅಂಕಲ್ ಮುಖನ ತೋರ್ಸಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಹೇಳಿದ ಅರ್ಥ ಆಯ್ತಲ್ವೋ, ನಿನಗ್ ಗೊತ್ತಿಲ್ಲದೆ ಇರೋ ವಿಷಯನ, ಈಗ ಎಕ್ಸಾಮ್ ಅಲ್ಲಿ ನೀನ್ ಯಾವ ಕ್ವಶನ್ ನ ಬಿಟ್ಟಿದ್ಯಾ, ತಪ್ಪು ಮಾಡಿದ್ಯಾ, ಅದನ್ನ ಇನ್ನೊಬ್ರು ಕರೆಕ್ಟ್ ಆಗಿ ಮಾಡಿರ್ತಾರಲ್ವಾ, ಅವ್ರ ಹತ್ರ ಹೋಗಿ ತಿಳ್ಕೊ. ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ನಿನಗ್ ಗೊತ್ತಿರುತ್ತಲ್ವಾ, ಅದನ್ನ ನೀನ್ ಅವ್ರಿಗೆ ತಿಳಿಸ್ಕೊಡು, ಅರ್ಥ ಆಯ್ತಾ ಅಂತ ಹೇಳಿದ್ರು. ಅವ್ನು ಇಲ್ಲಿ ಈ ಫ್ಲಾಶ್ ಬ್ಯಾಕ್ ನ ಮಾತ್ರ ನೆನ್ಸಿ ನೋಡಿಲ್ಲ, ಇನ್ನೊಂದು ಫ್ಲಾಶ್ ಬ್ಯಾಕ್ ನ ಕೂಡ ನೆನ್ಸ್ಕೊಂಡು ನೋಡಿರ್ತಾನೆ. ಅಂದ್ರೆ ಇವ್ರು ಬಂದು ಮ್ಯಾಕ್ಸ್ ಗೆ ಕೆಲವೊಂದು ಮ್ಯಾಕ್ಸ್ ಪ್ರಾಬ್ಲಮ್ಸ್ ನ ಕೊಟ್ಟಿರ್ತಾರಲ್ವಾ, ಅದ್ರಲ್ಲಿ ಒಂದು ಪ್ರಾಬ್ಲಮ್ ನಮ್ ಹೀರೋಗೆ ಗೊತ್ತಿರೋದಿಲ್ಲ. ಇವ್ನ್ ಮಾಡ್ತಾನ ಇಲ್ವಾ ಅಂತ ಒಂದು ಡೌಟ್ ಅಲ್ಲೇ ಕೊಟ್ಟಿರೋದು. ಆದ್ರೆ ಅವ್ನ ಟೇಬಲ್ ಮೇಲೆ ಪೇಪರ್ಸ್ ಎಲ್ಲ ಬಿಟ್ಟೋದಾಗ ನಮ್ ಹೀರೋ ಬಂದು ನೋಡಿರ್ತಾನಲ್ಲ, ಅದ್ರಲ್ಲಿ ಆ ಮ್ಯಾಕ್ಸ್ ಬಂದು ಸಮ್ನ ಮಾಡಿರ್ತಾನೆ, ಅದೊಂದು ಬೇರೆ ಮೆಥಡ್ ಅಲ್ಲಿ ಮಾಡಿರ್ತಾನೆ. ಅದ್ರ ನೋಡಿನೇ ನಮ್ಮವನು ಇಂಪ್ರೆಸ್ ಆಗ್ಬಿಟ್ಟ. ಓಕೆ, ನನಗ್ ಗೊತ್ತಿಲ್ದೇ ಇರೋದು ಅವನಿಗೆ ಗೊತ್ತಿದೆ, ಹಂಗಾದ್ರೆ ನಾವ್ ಒಂದು ಸ್ಟಡಿ ಗ್ರೂಪ್ ಅಲ್ಲಿ ಇದ್ರೆ ಅವ್ನಿಗೆ ಗೊತ್ತಿರೋ ವಿಷಯನ ನನಗೆ ಹೇಳ್ಕೊಡ್ತಾನಲ್ವಾ, ನಾವ್ ಸೇರಿ ಓದ್ಕೋಬಹುದಲ್ವಾ. ಸೊ ಮ್ಯಾಕ್ಸ್ ಕೂಡ ನಮ್ ಸ್ಟಡಿ ಗ್ರೂಪ್ ಗೆ ತಕ್ಕಂತ ಒಂದು ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರನ್ನ ಸೇರ್ಸ್ಕೋಬೇಕು ಅಂತ ಮ್ಯಾಕ್ಸ್ ನ ಕೂಡ ಒಂದು ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದಾನೆ ಅವ್ರನ್ನ ಕಾಪಾಡಕ್ಕೆ ಅಂತ ಇಲ್ಲಿವರೆಗೂ ಬಂದಿರೋದು. ಈಗ ಇದನ್ನ ನೆನ್ಸಿ ನೋಡಿದವನು ಇನ್ ಫ್ರೆಂಡ್ ನ ಬಿಟ್ಬಿಡ್ತಾನ ಅಷ್ಟೇ. ಅವ್ರ ಅಂಕಲ್ ಹತ್ರ ಕಲ್ತ್ಕೊಂಡಿರೋ ಎಲ್ಲಾ ವಿದ್ಯೆನ ಕೂಡ ಇಲ್ಲಿ ಇಳಿಸ್ತಾನೆ. ಡಿಫ್ರೆಂಟ್ ಮೂವ್ಸ್ ಕೊಟ್ಟು ಆ ರೌಡಿಗೆ ಶಾಕ್ ಆಗೋ ರೇಂಜ್ ಗೆ ಹೊಡಿತಾನೆ. ಒಂದ್ ಬೀಡಲ್ಲಿ ಹೊಡೆದ ನೋಡಿ ಅವ್ನ ಹಂಗೆ ಹಾರ್ಕೊಂಡೋಗಿ ಅಷ್ಟು ದೂರದಲ್ಲಿ ಬಿದ್ದ. ಇನ್ನು ಹೇಳ್ಬೇಕಂದ್ರೆ ಗೋಡೆ ಹೊಡ್ಕೊಂಡೋಗಿ ಬಿದ್ದಿರ್ತಾನೆ. ಅಲ್ಲಿರೋ ರೌಡಿ ಬಾಯ್ಸ್ ಗೆ ಆಗ್ಲಿ ನಮ್ ಟೀಮ್ ಅವ್ರಿಗೆ ಆಗ್ಲಿ ನಮ್ ಹೀರೋನ ನೋಡ್ತಾ ಇದ್ರೆ ಸಖತ್ ಶಾಕು, ಇವ್ನ ಯಾವ್ದೋ ಬೇರೆ ಗ್ರಹದಿಂದ ಇಳಿದು ಬಂದಿದ್ದಾನೇನೋ, ಏನೋ ಈ ರೇಂಜ್ ಹೊಡಿತಿದ್ದಾನೆ, ಹಲ್ಕವ್ರ ತಮ್ಮನ ಅಂತೆಲ್ಲ ಮಾತಾಡ್ಕೊಂತ ಇರ್ತಾರೆ. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಆಗ್ತಾನೆ ಮ್ಯಾಕ್ಸ್ ಎದ್ದೇಳ್ತಾ ಇರ್ತಾನೆ. ಅವಾಗ ಮ್ಯಾಕ್ಸ್ ಕೂಡ ಒಂದ್ ವಿಷಯನ ಯೋಚನೆ ಮಾಡ್ತಾನೆ. ಮ್ಯಾಕ್ಸ್ ಬಂದು ಚಿಕ್ಕ ವಯಸ್ಸಲ್ಲಿ ಅವ್ರ ಫ್ರೆಂಡ್ ಹತ್ರ ಮಾತಾಡಿದಾಗ ಅವ್ರ ಫ್ರೆಂಡ್ ಹೇಳಿರ್ತಾನಲ್ವಾ, ನೀನೆಲ್ಲ ನಾನು ಹಿಂದ್ಗಡೆ ಬರ್ಬೇಡ, ನಿನ್ ದಾರಿ ನೀನ್ ನೋಡ್ಕೊ ಅಂತ. ಅವಾಗ ಇನ್ನೊಂದ್ ವಿಷಯ ಕೂಡ ಹೇಳಿರ್ತಾನೆ, ನೀನ್ ಈ ತರ ಫೈಟಿಂಗ್ ಕಲ್ತ್ಕೋಬೇಕು, ನಂತರ ರೌಡಿ ಆಗ್ಬೇಕು ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ನೀನ್ ನನ್ಗೆ ಆಪೋಸಿಟ್ ಆಗ್ತೀಯಾ, ನಾವಿಬ್ರು ಶತ್ರುಗಳಾಗ್ಬಿಡ್ತೀವಿ, ಸೊ ನೀನ್ ಈ ಫೀಲ್ಡ್ ಬರ್ಬೇಡ, ನೀನ್ ಓದೋ ಕೆಲಸ ನೋಡು ಅಂತ ಅವ್ನು ಹೇಳಿರ್ತಾನೆ. ಅದನ್ನು ಮೀರಿ ಮ್ಯಾಕ್ಸ್ ಫೈಟಿಂಗ್ ಕಲ್ತ್ಕೋಬೇಕು ಅಂತ ಅನ್ಕೊಂಡ. ಇಲ್ಲೂ ಅಷ್ಟೇ ನಮ್ ಹೀರೋ ಬಂದು ಇವನನ್ನ ಒಂದು ಶತ್ರುವಾಗಿ ನೋಡಿದ್ರೆ ಏನಕ್ ಬರ್ತಾ ಇದ್ದ, ನಾನ್ ಅವನ ಹತ್ರ ಕೆಲವೊಂದು ವಿಷಯಗಳನ್ನ ಕಲ್ತ್ಕೋಬೇಕು, ನನ್ ಫ್ರೆಂಡ್ ನ ಕಾಪಾಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ಮೇಲೆ ಇವನೇ ತರ ನನ್ ಫ್ರೆಂಡ್ ಆಗಿರ್ತಾನೆ ಅಂತ ಮ್ಯಾಕ್ಸ್ ಕೂಡ ಯೋಚನೆ ಮಾಡ್ತಾನೆ. ಇವಾಗ ಒಂದ್ ಲೆವೆಲ್ಗೆ ಫೈಟಿಂಗ್ ಎಲ್ಲ ಮುಗೀತು. ನಮ್ ಹೀರೋ ಹಂಗೆ ಒಂದು ಹಲ್ಕಿಂದ ಅಮೂಲ್ ಬೇಬಿಗೆ ಚೇಂಜ್ ಆದಲ್ವಾ, ಸೊ ಅವ್ನ್ ಕನ್ನಡಕನ ಹಾಕೊಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾವ್ದೋ ಒಂದು ಕಾರ್ ಬರ್ತಾ ಇದೆ. ಅದನ್ನ ನೋಡ್ಬಿಟ್ಟು ಪಾರ್ಕ್ ಕಾರ್ ಬರ್ತಿದೆ ಕಣೋ, ಹೋಗೋ ಸೈಡ್ಗೆ ಅಂತ ಹೇಳ್ತಾ ಇದ್ರೆ ಅವ್ನ್ ಅದನ್ನ ಕೇಳಿಸ್ಕೊಳ್ಳೋ ಗ್ಯಾಪ್ ಅಲ್ಲೇ ಮ್ಯಾಕ್ಸ್
ಮ್ಯಾಕ್ಸ್ ಬಂದು ಇಲ್ಲ ನನ್ನ ಕಾಪಾಡೋದಕ್ಕೆ ಅಂತ ಇವ್ರು ಬಂದಿದ್ದಾರೆ, ಇವ್ರನ್ನ ನಾನ್ ಕಾಪಾಡ್ಬೇಕು ಅಂತ ಹೇಳಿ ನಮ್ ಹೀರೋನ ಸೈಡ್ ತಳ್ಬಿಟ್ಟು ಇವನಿಗೆ ಕಾರ್ ಎದುರುಗಡೆ ನಿಂತ್ಕೊಂಡ್ಬಿಡ್ತಾನ. ಹೀರೋಗೆ ಸಖತ್ ಶಾಕ್ ಆಗೋಯ್ತು, ಏನೋ ಮಾಡ್ತಾ ಇದೀಯಾ ಬಾರೋ ಈ ಕಡೆ ಅಂತ ಹೇಳಿ ಹೆಂಗೋ ಕಾರ್ ಹತ್ರ ಬರೋ ಗ್ಯಾಪ್ ಅಲ್ಲಿ ಅವನನ್ನ ಕೂಡ ಎಳೆದು ಇಬ್ರು ತಪ್ಪಿಸ್ಕೊಂಡ್ಬಿಟ್ರು. ಆತರ ಮುಂದಕ್ಕೆ ಹೋಗಿರೋ ಕಾರ್ ಸ್ವಲ್ಪ ಹೊತ್ತಲ್ಲಿ ರಿವರ್ಸ್ ತಿರ್ಕೊಂಡು ಹಿಂದಕ್ ಬರುತ್ತೆ. ಬಂದವನು ನಮ್ ಹೀರೋನ ನೋಡ್ಬಿಟ್ಟು ಕೇಳ್ತಾನೆ, ಏನಪ್ಪಾ ಸೂಪರ್ ಆಗಿ ಫೈಟ್ ಮಾಡ್ತೀಯಾ, ಒಳ್ಳೆ ಒಳ್ಳೆ ಸ್ಟಂಟ್ ಎಲ್ಲ ಕಲ್ತಿಟ್ಕೊಂಡಿದ್ಯಾ ಅಂತ ಕಾಣಿಸುತ್ತೆ, ಸೈಲೆಂಟ್ ಆಗಿ ಬಂದ್ಬಿಡು, ನಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಡು ಅಂತ ಹೇಳಿದ್ರೆ ಅವನಂತಾನೆ, ಏನು ನಿಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೇಕಾ, ನಾನು ಏನೇ ಇದ್ರು ಸ್ಟಡಿ ಗ್ರೂಪ್ ಅಲ್ಲಿ ಮಾತ್ರನೇ ಜಾಯ್ನ್ ಆಗೋದು, ನಾನು ನಿಮ್ ಗ್ರೂಪ್ ಅಲ್ಲೆಲ್ಲ ಬರೋದಕ್ಕೆ ಇಷ್ಟ ಪಡೋದಿಲ್ಲ, ನಾನು ಓದ್ಬೇಕು ಅಂತ ಹೇಳ್ಬಿಟ್ಟ. ಓಹೋ ನೀವೆಲ್ಲ ಲೈಬ್ರರಿ ಸ್ಟೂಡೆಂಟ್ಸಾ, ಓಕೆ ಓಕೆ ಅಂತ ಹೇಳಿ ಅವ್ನ್ ಮಾತಾಡ್ತಾ ಇದ್ರೆ ಪಾರ್ಕ್ ನ ನೋಡ್ಬಿಟ್ಟು ಹೇಳ್ತಾನೆ, ಏನೋ ಪಾರ್ಕ್ ನೀನ್ ಕೂಡ ಸ್ಟೂಡೆಂಟ್ ಆಗ್ಬಿಟ್ಟಾ, ಇನ್ನು ಓದ್ತಾ ಇದೆಯಾ ಹೆಂಗೆ ಅಂತ ಸ್ವಲ್ಪ ಮೋಸವಾಗಿ ಮಾತಾಡ್ತಾನೆ. ಅವ್ನಿಗೆ ಮರ್ಯಾದೆನೆ ಕೊಟ್ಟು ಮಾತಾಡ್ತಾ ಇಲ್ಲ. ಮೋಸ್ಟ್ಲಿ ಪಾರ್ಕ್ಗೂ ಮತ್ತೆ ಇವ್ನಿಗೆ ಪರಿಚಯ ಇದೆಯಾ ಏನು ಅಂತ ಮುಂದಕ್ಕೆ ನೋಡೋಣ. ಆದ್ರೆ ಇವ್ನ ಈ ತರ ಮಾತಾಡಿದ ತಕ್ಷಣ ಪಾರ್ಕ್ಗೆ ಸಖತ್ ಕೋಪ ಬಂದ್ಬಿಡ್ತು. ಅವನು ಹೊಡಿಬೇಕು ಅಂತ ಕಾರ್ ಹತ್ರವರೆಗೂ ಓಡೋಗ್ತಾನೆ. ಆದ್ರೆ ಕಾರಲ್ಲಿ ಬಂದವನು ಹೊಸಬ್ನು ಅಯ್ಯಯ್ಯೋ ಅಂತ ಹೇಳಿ ದಡ ಬಿಡಂತ ಕಾರ್ ಒಳಗಡೆ ಹೋಗಿ ಕಾರ್ ಡೋರ್ನ ಹಾಕ್ಬಿಟ್ಟ. ಆದ್ರೂ ಪಾರ್ಕ್ ಬಿಡೋ ತರ ಇಲ್ವೇ, ಅವನ್ನ ಹೊಡಿಬೇಕು ಅಂತ ಹೇಳಿ ಅವ್ನ್ ಕಾರ್ ಎತ್ಕೊಂಡು ತಪ್ಪಿಸ್ಕೊಂಡು ಹೋದ್ರೆ ಕೂಡ ಇವ್ನ ಅವ್ನ ಬೈಕ್ ನ ತಗೊಂಡು ಸ್ಪೀಡಾಗಿ ಅವ್ನ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡ್ತಾನೆ. ಆದ್ರೆ ಅಷ್ಟೆಲ್ಲ ಜಾಗಕ್ಕೆ ಪೊಲೀಸರು ಬಂದ್ಬಿಟ್ರು. ಅಂದ್ರೆ ನಮ್ ಕಿಮ್ಮು ಮತ್ತೆ ಜಿಯಾ ಇಬ್ರು ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ, ಸೊ ಪೊಲೀಸವ್ರನ್ನ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ರು. ಒಳಗಡೆ ಹೋಗಿ ನೋಡೋಷ್ಟ್ರಲ್ಲಿ ಅವ್ರ ರೋಡಿ ಕಡೆಯವರೆಲ್ಲ ಬಿದ್ದಿರ್ತಾರಲ್ಲ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ರು. ಆ ಕಡೆ ಮ್ಯಾಕ್ಸ್ ಕೂಡ ತುಂಬಾನೇ ಏಟುಗಳೆಲ್ಲ ಆಗಿರುತ್ತೆ. ಅದನ್ನ ಅವನು ಕೂಡ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಪೊಲೀಸ್ ಆಫೀಸರ್ ನಮ್ ಹೀರೋ ಅವ್ರ ಹತ್ರ ಹೇಳ್ತಾರೆ, ಏನ್ರಪ್ಪ ಈ ತರ ಏನಾದೊಂದು ವಿಷಯ ಆದಾಗ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ತಿಳಿಸಬೇಕು, ಅವ್ರ ಹೆಲ್ಪ್ ನ ತಗೋಬೇಕು, ಈ ತರ ನೀವೇ ಡೈರೆಕ್ಟ್ ಆಗಿ ಈ ತರ ಬಂದೆಲ್ಲ ಹೊಡಿಬಾರ್ದು, ಆಕ್ಚುಲಿ ನಿಮ್ದು ತಪ್ಪಿದೆ, ನಾನೀಗ ಅನ್ಕೊಂಡ್ರೆ ನಿಮ್ಮನ್ನ ಜೈಲು ಕೂಡ ಹಾಕ್ಬೋದು ಗೊತ್ತಾ ಅಂತ ಬೆದರಿಸಿದಾಗ ಇವನಿಗೆ ಟೆನ್ಷನ್ ಆಗೋಯ್ತು. ಸರ್ ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ, ಅವರೇ ಫಸ್ಟ್ ನಮ್ ಫ್ರೆಂಡ್ ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಈ ತರ ಸರಿಯಾಗಿ ಹೊಡೆದಿದ್ದಾರೆ, ನಾವೇನೋ ಟೈಮ್ ಬರ್ದೇ ಇದ್ರೆ ಅವ್ನ ಇಷ್ಟೊತ್ತಿಗೆ ಪರಲೋಕ ಸೇರ್ಕೊಂಡ್ಬಿಡ್ತಾ ಇದ್ದ, ಇವಾಗ ನೋಡಿದ್ರೆ ಆಂಬುಲೆನ್ಸ್ ಅಲ್ಲಿ ಎಷ್ಟು ಸೀರಿಯಸ್ ಆಗಿ ಎತ್ಕೊಂಡು ಹೋಗ್ತಿದ್ದಾರೆ ಅಂತ, ನೀವ್ ಈ ಟೈಮ್ಗೆ ಬಂದ್ರೆ ಹೆಂಗ್ ಸರ್ ಕಾಪಾಡ್ತಾ ಇದ್ರಿ, ಅವ್ನ್ ಸತ್ತೋಗಿದ್ರೆ ಏನ್ ಸರ್ ಹೇಳ್ತಾ ಇದ್ರಿ ಅಂತ ಇವಳಂಗೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾಳೆ. ಅದಕ್ಕೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಇಲ್ಲೋಡಮ್ಮ ನೀನ್ ಹೇಳೋದು ಕರೆಕ್ಟ್, ನಾವ್ ಲೇಟ್ ಆಗಿ ಬಂದ್ವಿ ಅಂತಂದ್ರೆ ನಾವೇನ್ ಮಾಡಕ್ಕಾಗತ್ತೆ, ನಮಗೂ ಗೌರ್ಮೆಂಟ್ ರೂಲ್ಸ್ ಅಂತೆಲ್ಲ ಫಾಲೋ ಮಾಡ್ಬೇಕಲ್ವಾ, ಏನಾದ್ರೂನು ಈ ರೂಲ್ಸ್ ಮಾತ್ರ ಈ ಬಡವ್ರಿಗೆ ಆಗಲ್ಲ ಬಿಡಿ, ಬರೀ ದೊಡ್ಡವ್ರ ಕೈನ ಮಾತ್ರ ಹಿಡಿಯತ್ತೆ ಅಷ್ಟೇ, ಅವ್ರು ಹೇಳ್ದಂಗೆ ರೂಲ್ಸ್ ಕೂಡ ಕೇಳೋದು, ನಾವೆಲ್ಲ ಇದ್ರ ಮುಂದೆ ಏನು ಇಲ್ಲ ಅಂತ ಸ್ವಲ್ಪ ಫೆಡಪ್ ಆಗಿ ಹೇಳ್ದಂಗೆ ಇರುತ್ತೆ. ಯಾಕಂದ್ರೆ ಇದಕ್ ಮುಂಚೆ ಹಾನ ಹಿಡ್ಕೊಂಡ್ ಬಂದ್ರು, ಅವ್ನ್ ಮಿಂಚಿನ ವೇಗದಲ್ಲಿ ಸರಕ್ ಅಂತ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಸರಕ್ ಅಂತರಿಂದ ಹೊರಗಡೆ ಹೋದ್ನಲ್ವಾ, ಆ ಬೇಜಾರಲ್ಲಿ ಪೊಲೀಸ್ ಆಫೀಸರ್ ಇತ್ರ ಹೇಳ್ತಾ ಇರೋದು. ಸರಿ ಆಯ್ತು ಹುಷಾರಾಗಿ ಮನೆ ಕಡೆ ಹೋಗಿ ಸೇರಿ ಅಂತ ಇವ್ರನ್ನ ಕಳ್ಸ್ಕೊಡ್ತಾರೆ. ಆದ್ರೆ ನಮ್ ಹೀರೋ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರಮ್ಮ ಕಾಲ್ ಮಾಡಿರ್ತಾರೆ, ಏನಪ್ಪಾ ಎಲ್ಲೋ ಇದೆಯಾ, ಯಾವಾಗೂ ಟೈಮ್ಗೆ ಕರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತಾ ಇದ್ದೆ, ಇವತ್ತು ಇಷ್ಟು ಲೇಟ್ ಆಯ್ತು ಇನ್ನೂ ಬಂದಿಲ್ಲ ಅಂದಾಗ ಅವನು ಅಯ್ಯೋ ಅಮ್ಮಮ್ಮ ಅದೋಮ್ಮ ಬಸ್ಸಲ್ಲಿ ಬರ್ತಾ ಇದೀನಮ್ಮ, ನನ್ನ ಫ್ರೆಂಡ್ಗೆ ಸ್ವಲ್ಪ ಸೀರಿಯಸ್ ಆಗಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ಟು ಬರಕ್ಕೆ ಲೇಟ್ ಆಗೋಯ್ತಮ್ಮ ಅಂದಾಗ ಅವರಮ್ಮ ಏನ್ ಇನ್ನೂ ಅದೇ ಇದು ಅಂತ ರೀಸನ್ ಹೇಳ್ಕೊಂಡಿದ್ದೆ, ಬೇಗ ಮನೆ ಬಂದ್ ಸೇರು ಅಂದಾಗ ಅಮ್ಮ ಅಮ್ಮ ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮನ್ಗೆ ತುಂಬಾ ಭಯ ಪಡ್ತಾರೆ ಅಂತ ಕಾಣಿಸುತ್ತೆ. ಬೈದೆಲ್ಲ ಆನ್ಸರ್ ಮಾಡ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ಮಿಸ್ ಲೀನ ತೋರಿಸ್ತಾರೆ. ಅವ್ರಿಗೆ ಪೊಲೀಸ್ ಆಫೀಸರ್ ಕಾಲ್ ಮಾಡ್ಬಿಟ್ಟು ನಡೆದಿರೋ ವಿಷಯನ ಹೇಳ್ತಾರೆ. ಇದ್ರೊಂದು ದೊಡ್ಡ ರೌಡಿ ಗ್ಯಾಂಗ್ ನಡೆಯೋದಕ್ಕೆ ನಿಮ್ ಸ್ಟಡಿ ಗ್ರೂಪ್ ಸ್ಟೂಡೆಂಟ್ಸ್ ನಮ್ಗೆ ಹೆಲ್ಪ್ ಮಾಡಿದ್ದು, ಅಷ್ಟೇ ಅಲ್ಲ ತುಂಬಾ ದೊಡ್ಡ ವಿಷಯಕ್ಕೆ ಅವರು ಕೈ ಹಾಕ್ಬಿಟ್ಟಿದ್ದಾರೆ, ಮೋಸ್ಟ್ಲಿ ಇನ್ಮೇಲೆ ಇನ್ ಮುಂದಕ್ಕೆ ನಿಮ್ಗೆ ಆಗ್ಬೋದು ಅಥವಾ ನಿಮ್ ಸ್ಟಡಿ ಗ್ರೂಪ್ ಸ್ಟೂಡೆಂಟ್ಸ್ ಗೆ ಆಗ್ಬೋದು ಪ್ರಾಬ್ಲಮ್ಸ್ ಬರ್ಬೋದು ರೌಡೀಸ್ ಕಡೆಯಿಂದ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಇನ್ನೊಂದು ಮುಖ್ಯವಾದ ವಿಷಯನ ಕೂಡ ಹೇಳ್ತಾರೆ. ಬೇರೇನೂ ಅಲ್ಲ, ಆ ರೌಡಿ ಗ್ಯಾಂಗು ಮೋಸ್ಟ್ಲಿ ಆ ಹಾನ್ ಅವ್ರಿಗೆ ಕೂಡ ಸಂಬಂಧ ಇರಬಹುದು. ಆ ವಿಚಾರಣೆನಲ್ಲಿ ನನಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಂದ್ರೆ ನಿಮ್ಗೆ ಹೇಳ್ತೀನಿ, ಅಲ್ಲಿ ತನಕ ನೀವು ಮತ್ತೆ ನಿಮ್ ಗ್ಯಾಂಗ್ ಅವರೆಲ್ಲ ಸ್ವಲ್ಪ ಸೇಫ್ ಆಗಿರಿ ಅಂತ ಆ ಮೇಡಮ್ ಗೆ ಹೇಳ್ಬಿಟ್ಟು ಅವ್ರ ಕಾಲ್ ನ ಕಟ್ ಮಾಡಿದ್ರು. ಇಲ್ಲಿ ಮಿಸ್ ಲೀಗೆ ತುಂಬಾ ಸಂತೋಷ, ಪರವಾಗಿಲ್ವೇ ನಮ್ ಸ್ಟೂಡೆಂಟ್ಸ್ ಇಷ್ಟು ಧೈರ್ಯವಂತರ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹಾನ್ ಅವ್ರ ಮನೇಲಿ ತೋರಿಸ್ತಾರೆ. ಇವರೆಲ್ಲ ಒಂದೇ ಸ್ಕೂಲ್ ಸ್ಟೂಡೆಂಟ್ಸ್ ತಾನೆ, ಇದಕ್ಕೂ ಮುಂಚೆ ಪಾರ್ಕ್ ಹತ್ರ ಕಾರಲ್ಲಿ ಒಬ್ಬ ಬಂದು ಮಾತಾಡ್ಬಿಟ್ಟು ಹೋದ ಅಲ್ವಾ ಕ್ಯಾಪ್ ಹಾಕೊಂಡಿರೋನು, ಅವ್ನು ಕೂಡ ಅದೇ ಸ್ಕೂಲ್ ಸ್ಟೂಡೆಂಟೇ, ಬಟ್ ಸ್ಕೂಲ್ ಕಡೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಅವ್ನು ಹಾನ್ ಕಡೆವನೇ ಅಲ್ಲಿ ಕುತ್ಕೊಂಡು ಹಾನ್ ಹತ್ರ ಮಾತಾಡ್ತಾ ಇರ್ತಾನೆ. ಆದ್ರೆ ಹಾನ್ ಮಾತ್ರ ಫೋನ್ ಅಲ್ಲಿ ಆ ಸ್ಕೂಲ್ ಅಲ್ಲಿರೋ ಸ್ಟಾಫ್ ಅವರಿಂದ ಹಿಡಿದು ಸ್ಟೂಡೆಂಟ್ಸ್ ಎಲ್ಲಾರ್ದು ಫೋನ್ ಅಲ್ಲಿ ಒಂದು ಫೋಟೋಸ್ ಇಟ್ಕೊಂಡಿರ್ತಾನೆ. ಅವ್ರಿಗೆಲ್ಲ ಅವನು ಸ್ಟಾರ್ ಮಾರ್ಕಿಂಗ್ ನ ಕೊಡ್ತಾ ಇರ್ತಾನೆ. ಆತರ ಕೊಡ್ತಾ ಇರ್ಬೇಕಾದ್ರೆ ಮಿಸ್ ಲೀಗೆ ಒಂದ್ 4 ಸ್ಟಾರು, ನಮ್ ಹೀರೋಗ್ ಒಂದ್ 4 ಸ್ಟಾರ್ ನ ಕೊಡ್ತಾನೆ. ಅಷ್ಟೇ ಅಲ್ಲ ಅವನು ಚೆನ್ನಾಗಿ ಫೈಟಿಂಗ್ ಎಲ್ಲ ಮಾಡ್ತಾನೆ, ನಮ್ ಗ್ಯಾಂಗ್ಗೆ ತಕ್ಕಂತವನೆ ಅಂತ ಕಾಣಿಸುತ್ತೆ. ಆದಷ್ಟು ಬೇಗ ಅವ್ನು ನಮ್ ಗ್ಯಾಂಗ್ಗೆ ಬರ್ತಾನ ಇಲ್ವಾ ಅಂತ ನೋಡ್ಬೇಕಂದಾಗ ಆ ಪಕ್ಕದಲ್ಲಿ ಇರೋನ್ ಹೇಳ್ತಾನೆ, ಏನ್ ಗುರು ಯೂಶುವಲ್ ಆಗಿ ನೀನ್ ಯಾರಿಗೂ ಅಷ್ಟೊಂದು ಸ್ಟಾರ್ ಮಾರ್ಕಿಂಗ್ ನ ಕೊಡೋದಿಲ್ವಲ್ಲ, ಇವ್ರಿಗೆ ಮಾತ್ರ ಕೊಡ್ತಾ ಇದೀಯ ಅಂದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ ಕಣೋ, ಯಾವಾಗೂ ಲೈಫ್ ಹಂಗೆ ಸಪ್ಪೆಯಾಗಿ ಉಪ್ಪು ಖಾರ ಇಲ್ದೆ ಹೋಗ್ತಾ ಇದ್ರೆ ಹೆಂಗಿರುತ್ತೆ ಹೇಳೋ, ಅದಕ್ಕೆ ಒಂದ್ ಸ್ವಲ್ಪ ಬಿಸಿ ಮುಟ್ಸಕ್ಕೆ ಅಂತ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಏನಾಗುತ್ತೋ. ಇದ್ರೂನು ಅವ್ನು ನಮ್ ಗ್ಯಾಂಗ್ ಬರ್ತಾನ ಇಲ್ವಾ ಅನ್ನೋದೇ ಒಂದು ಡೌಟ್ ಆಗಿದೆ, ನೋಡೋಣ ಅನ್ನೋ ತರ ಹೇಳ್ತಾನೆ. ಇವ್ರ ಇತ್ರ ಮಾತಾಡ್ಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರನ್ನ ತೋರಿಸ್ತಾರೆ. ಅವ್ರೀಗ ಸ್ಟಡಿ ಗ್ರೂಪ್ ಅಂತ ಮಾಡ್ಕೊಂಡ್ಬಿಟ್ರಲ್ಲ, ಸೊ ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಗ್ರೂಪ್ ಅಲ್ಲಿ ಇವಾಗ ಮ್ಯಾಕ್ಸ್ ಮೆಸೇಜ್ ಹಾಕ್ತಾನೆ, ಅಂದ್ರೆ ಒಂದೊಂದು ಫೋಟೋನ ಕಳಿಸ್ಬಿಟ್ಟು ಈ ತರ ಪರವಾಗಿಲ್ಲ ನಾನು ಸ್ವಲ್ಪ ಚೇತರಿಸ್ಕೊಂಡಿದೀನಿ ಅಂತ. ಅದಕ್ಕೆ ಆ ಗ್ರೂಪ್ ಅಲ್ಲಿ ಇರೋರೆಲ್ಲ ಕೂಡ ಓಕೆ ಗೆಟ್ ವೆಲ್ ಸೂನ್ ಹಂಗೆ ಹಿಂಗೆ ಅಂತೆಲ್ಲ ರಿಪ್ಲೈ ಮಾಡ್ತಾ ಇರ್ತಾರೆ, ಖುಷಿಯಾಗಿ ಟೈಪ್ ಮಾಡ್ಕೊಳ್ತಾ ಇರ್ತಾರೆ. ಆಗ ಆ ಮ್ಯಾಕ್ಸ್ ಕೇಳ್ತಾನೆ, ಓಕೆ ಹೆಂಗೋ ಸ್ಟಡಿ ಗ್ರೂಪ್ ಮಾಡ್ಬಿಟ್ವಿ, ನೆಕ್ಸ್ಟ್ ನಮ್ ಪ್ಲಾನ್ ಏನು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ನೆಕ್ಸ್ಟ್ ಪ್ಲಾನ್ ಏನಾ, ಓದೋದೆ, ದಿನಕ್ಕೆ 10 ಅವರ್ ನಾವು ಓದ್ಬೇಕು ಅಂದಿದ ತಕ್ಷಣ ಮ್ಯಾಕ್ಸ್ ಗೆ ಟೆನ್ಷನ್ ಆಗುತ್ತೆ. ಅಯ್ಯೋ ನಿನ್ನ ಅದಕ್ಕೆ ಆ ಗ್ರೂಪ್ ಹತ್ರ ಓದೇ ತಿಂದೆ ಸತ್ತಿರ್ಬೋದಲ್ವೋ, ನಾನು ದಿನಕ್ಕೆ 10 ಅವರ್ ಓದ್ಬೇಕಾ, ಈ ತರ ಓದಿಸಿ ಸಾಯ್ಸಕ್ಕೆ ಅವ್ರ ಹತ್ರ ನನ್ನ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದು ಅಂತ ಕೇಳ್ತಾನೆ. ಈ ತರ ಕಾಮಿಡಿಗೆ ಸ್ವಲ್ಪ ಹೊತ್ತು ಮೆಸೇಜ್ ಮಾಡ್ಕೊಂಡಿದ್ದವರು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ರೊಟೀನ್ ಕೆಲಸ ಏನು, ಆಸ್ ಯೂಶುವಲ್ ಪಾರ್ಕ್ ಹೋಗ್ತಾನೆ,
ಎಕ್ಸರ್ಸೈಸ್ ಮಾಡ್ತಾನೆ ಮತ್ತೆ ಸ್ಕೂಲ್ಗೆ ಬರ್ತಾನೆ. ಇಲ್ಲಿ ಇವರು ಸಕ್ಸಸ್ಫುಲ್ ಆಗಿ ಒಂದು ಸ್ಟಡಿ ಗ್ರೂಪ್ ನ ಜಾಯಿನ್ ಮಾಡ್ಬಿಟ್ರು, 5 ಜನ ಆಗ್ಬಿಟ್ರು. ಪಾರ್ಕ್ ಬಿಡೋಗಿ ಇವ್ರಿಗೆ ಹಂಗೆ ಜಾಯ್ನ್ ಆಗಿದ್ದಾನಲ್ವಾ, ಸೊ ಸಂತೋಷವಾಗಿದ್ದಾರೆ ಅಂತ ಹೇಳ್ಬೇಕು. ಸಾರಿ, ಒಂದು ಸಣ್ಣ ಕರೆಕ್ಷನ್, ಚೆನ್ನಾಗಿ ಓದೋ ಮಕ್ಕಳಾಗಿ ಸುತ್ತಾ ಇದಾರೆ ಅಂತಲ್ಲ, ಓದೋ ಮಕ್ಕಳಿಗೆ ಓದೋ ಮಕ್ಕಳು, ರೌಡಿಗೆ ರೌಡಿರ್ ಅಂತ ಹೇಳ್ಬೇಕು. ಆತರ ಒಂದು ಮಾಸ್ ಗ್ಯಾಂಗ್ ಆಗಿ ಸುತ್ತಾ ಇರ್ತಾರೆ. ಆತರ ಅವರ ಸ್ಕೂಲ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಒಂದೇ ತರ ಡ್ರೆಸ್ ಎಲ್ಲ ಹಾಕೊಂಡು ಸಕ್ಕದಾಗ ಒಳಗಡೆ ಬರ್ತಾರೆ. ಆಪೋಸಿಟ್ ಅಲ್ಲೇ ರಾಕ್ ಬರ್ತಾನೆ, ಬಂದವನು ಅವ್ನ ಗ್ಯಾಂಗ್ ನ ಕರ್ಕೊಂಡ್ ಬಂದಿರ್ತಾನೆ ಇಬ್ಬರನ್ನ. ಇವ್ರನ್ನ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಟ್ಟ, ಏನೋ ಇದು ನೀವೆಲ್ಲ ಒಂದು ಗ್ಯಾಂಗ್ ತರ ಸುತ್ತಾ ಇದ್ದೀರಾ, ಮತ್ತೆ ಬಟ್ಟೆ ಎಲ್ಲ ಒಂದೇ ತರ ಹಾಕೊಂಡಿದ್ದೀರಾ, ಏನೋ ನಮ್ಮನ್ನ ಮೀರಿ ಎಲ್ಲ ನೀವು ಮಾಡ್ತಾ ಇದ್ದೀರಾ, ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ, ನಾಳೆಯಿಂದ ಏನಾದ್ರು ಈ ತರ ಕಾಣಿಸ್ಕೊಂಡ್ರೆ ಅಷ್ಟೇ ಒಬ್ಬೊಬ್ಬನ್ಗೂ ಬಿಚ್ಚಿ ಓದ್ಬಿಡ್ತೀನಿ ಅಂತ ಬೈತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಆ ಜಾಗಕ್ಕೆ ಟೀಚರ್ ಬರ್ತಾರೆ. ಏನಪ್ಪಾ ಏನ್ ನಿನ್ ಪ್ರಾಬ್ಲಮ್, ಅವ್ರ ಇಷ್ಟ, ಅವ್ರ ಕಂಫರ್ಟಬಲ್ ಗೆ ಅವ್ರು ಹೆಂಗಾದ್ರು ಡ್ರೆಸ್ ಮಾಡ್ಕೊಂತಾರೆ, ನೀನ್ ಯಾವನೋ, ನೀನೇ ಸ್ಕೂಲ್ಗೆ ಇನ್ಚಾರ್ಜ್, ನೀನ್ ಕೂಡ ಒಂದ್ ಸ್ಟೂಡೆಂಟ್ ತಾನೆ, ಮುಚ್ಕೊಂಡು ಓದೋ ಕೆಲಸ ನೋಡೋಗು ಅಂತ ಬೈದ್ ಕಳ್ಸಿದ್ಮೇಲೆ ಅವನು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಟೀಚರ್ ಕೂಡ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಕೊಂಡು ಹೊರಟೋದ್ರು. ಸ್ಟ್ರೇಟ್ ಆಗಿ ಪ್ರಿನ್ಸಿಪಲ್ ನ ನೋಡಕಂತಾನೆ ಹೋಗಿರೋದು. ಅವ್ರು ಹೇಳ್ತಾರೆ, ನೋಡಿ ಸರ್, ನೀವು ಕೊಟ್ಟಿರೋ ಟೈಮ್ ಒಳಗಡೆನೆ ನಾನು 5 ಜನನ ಸೇರಿಸ್ಬಿಟ್ಟೆ ಸ್ಟಡಿ ಗ್ರೂಪ್ಗೆ, ಸೊ ಇನ್ಮೇಲೆ ನಾವು ಸ್ಟಡಿ ಗ್ರೂಪ್ ನ ಮಾಡ್ಬೋದಲ್ವಾ, ಅದಕ್ಕೆ ನೀವು ಅಪ್ರೂವಲ್ ಕೊಡ್ಬೇಕು ಅಂದಾಗ ಆ ಪ್ರಿನ್ಸಿಪಲ್ ಟೆನ್ಷನ್ ಆಗ್ಬಿಟ್ಟು, ಹಾ ಸರಿ ನನ್ ಮೇಲೆನೆ ಚಾಲೆಂಜ್ ಹಾಕಿ ಗೆದ್ಬಿಟ್ಟೆ ಅಲ್ವಾ, ನೋಡೋಣ ಎಲ್ಲಿವರೆಗೂ ಇದು ಹೋಗುತ್ತೆ ಅಂತ, ಎಷ್ಟು ದಿನ ನೀನ್ ಸಕ್ಸಸ್ ಕಾಣ್ತಿ ಅಂತ ನಾನು ನೋಡ್ಬಿಡ್ತೀನಿ ಅಂತ ಬೈಕೊಂಡೆ ಒಂದು ಅಪ್ರೂವಲ್ ಫಾರ್ಮ್ ಅಲ್ಲಿ ಸೈನ್ ಹಾಕಿ ಕೊಡ್ತಾರೆ. ಅಂದ್ರೆ ಇನ್ಮೇಲೆ ಇಲ್ಲಿ ಬಂದು ಸ್ಟಡಿ ಗ್ರೂಪ್ ನ ಮಾಡ್ಬೋದು ಅಂತ. ಇಷ್ಟೇ ಅಲ್ಲದೆ ಮಿಸ್ಲಿ ಸೈಲೆಂಟ್ ಆಗಿ ಹೋಗಿರ್ಬೋದು, ಆದ್ರೆ ಆಲ್ರೆಡಿ ಅಲ್ಲಿ ನಿಂತ್ಕೊಂಡು, ಇಲ್ಲಿ ನೋಡಿ ಸರ್, ನಾನು ಹಾನ್ ಬಗ್ಗೆನೆ ಮಾತಾಡ್ಬೇಕು ಅಂತ ಅನ್ಕೊಂಡಿರೋದು, ಅವ್ನ್ ಸರಿ ಇಲ್ಲ ಸರ್, ಇಲ್ಲಿರೋರ್ನೆಲ್ಲ ಅವನೇ ಒಳ್ಳೆ ಕೈಗೊಮ್ಮೆ ತರ ಆಡಿಸ್ತಾ ಇದ್ದಾನೆ, ಅವ್ನು ಹೇಳಿರೋ ತರನೇ ಇಲ್ಲಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದಾರೆ, ಅವನು ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಸರ್, ಹಿಂಗೆ ಬಿಟ್ರೆ ಆಗೋದಿಲ್ಲ, ಅವ್ನಿಗೂ ನಾವು ಪನಿಷ್ಮೆಂಟ್ ಕೊಡ್ಬೇಕು, ಸೈಲೆಂಟ್ ಆಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಗೆ ನಾವ್ ಹೇಳ್ಬಿಡೋಣವಾ, ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ಕೊಟ್ಬಿಡೋಣವಾ, ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ರೆ ಪ್ರಿನ್ಸಿಪಲ್ ಗೆ ಟೆನ್ಷನ್ ಆಗುತ್ತೆ. ಏನು ಇಷ್ಟಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ, ತುಂಬಾ ಓವರ್ ಆಗಿ ತಲೆ ಮೇಲೆ ಕೂತ್ಕೊಂಡು ಅಲ್ಲಾಡ್ತಾ ಇದೆಯಾ, ಹೋಗಿ ನೀನ್ ಕೆಲಸ ನೋಡ್ಕೊ ಹೋಗು ಅಂತ ಬೈದ್ ಕಳ್ಸ್ಬಿಟ್ರು. ಮಿಸ್ಲಿ ಕೂಡ ಹಂಗೆ ಲೈಟ್ ಆಗಿ ಸ್ಮೈಲ್ ಮಾಡ್ಕೊಂಡು ಹೋಗ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಪ್ರಿನ್ಸಿಪಲ್ ಇನ್ನೊಂದು ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ಇದೇ ತರ ಈಗ ಮಿಸ್ಲಿ ಬಂದು ಮಾತಾಡಿದ್ರಲ್ಲ, ಅದೇ ತರ ಒಂದು ಲೇಡಿ ಬಂದು ಒಂದ್ ಟೈಮ್ ಅಲ್ಲಿ ಮಾತಾಡಿರ್ತಾರೆ, ಅದು ಹಾನ್ ಬಗ್ಗೆನೆ. ಸರ್, ಹಾನ್ ಬಂದು ತುಂಬಾ ಕೆಟ್ಟ ಸ್ಟೂಡೆಂಟ್, ಅವ್ನ ಈ ತರ ಎಲ್ಲ ಮಾಡಬಾರ್ದು, ಅವ್ನ ಬಗ್ಗೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿರ್ತಾರೆ. ಅದೇ ತರನೇ ಈಗ ಮಿಸ್ಲಿ ಕೂಡ ಹೇಳ್ತಿದಾರಲ್ಲ, ಅದಕ್ಕೆ ಪ್ರಿನ್ಸಿಪಲ್ ಯೋಚನೆ ಮಾಡ್ತಾ ಇರೋದು. ಆದ್ರೆ ಹೆಂಗೋ ಅಲ್ಲಿಂದ ಸ್ಟ್ರೇಟ್ ಆಗಿ ಮಿಸ್ಲಿ ಬಂದು ನಮ್ ಸ್ಟೂಡೆಂಟ್ಸ್ ನೋಡಕ್ಕೆ ಅಂತ ಸಪರೇಟ್ ಆಗಿ ಒಂದ್ ರೂಮ್ ಗೆ ಬಂದಿರ್ತಾರೆ. ಅವರಲ್ಲೇ ಕೂತ್ಕೊಂಡಿರೋದು. ಅವ್ರು ಹೇಳ್ತಾರೆ, ನೋಡ್ರಪ್ಪ, ಹೆಂಗೋ ನಾವ್ ಅನ್ಕೊಂಡಂಗೆ ಸಕ್ಸಸ್ಫುಲ್ ಆಗಿ ಸ್ಟಡಿ ಗ್ರೂಪ್ ನ ಸ್ಟಾರ್ಟ್ ಮಾಡ್ಬಿಟ್ವಿ. ನಾವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಬೇರೊಂದು ಯೂನಿವರ್ಸಿಟಿನ ವಿಸಿಟ್ ಕೊಡೋದು. ಅಂದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಒಂಥರ ಇರುತ್ತೆ, ಅವ್ರ ಕಾಲೇಜಲ್ಲಿ ಅವ್ರ ಸ್ಕೂಲ್ ಅಲ್ಲಿ ಒಂಥರ ಇರುತ್ತೆ. ಅಲ್ಲಿರೋ ನಾಲೆಜ್ ಕೂಡ ನೀವು ಗೇನ್ ಮಾಡ್ಕೊಬೇಕು, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ನಿಮ್ಗಲ್ಲಿ ಸಿಗುತ್ತೆ. ಸೊ ನಾಳೆ ನಾವು ಇನ್ನೊಂದು ಯೂನಿವರ್ಸಿಟಿಗೆ ಹೋಗ್ತಾ ಇದೀವಿ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರು. ಓಕೆ, ಎಲ್ಲರೂ ಬರ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ನಮ್ ಹೀರೋ ಇನ್ನೂ ಬಂದಿಲ್ಲ. ಆದ್ರೆ ಮಿಕ್ಕಿದ್ 4 ಜನ ಬಂದಿದ್ದಾರೆ. ಸಖತ್ ಕಾಮಿಡಿಯಾಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಒಬ್ಬೊಬ್ರು ಒಂದೊಂದು ವಿಚಿತ್ರವಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಅದ್ರಲ್ಲೂ ಮ್ಯಾಕ್ಸ್ ಅಂತೂ ಅವ್ನ್ ತಲೆ ಕಲರ್ಗೂ ಅವ್ನ್ ಡ್ರೆಸ್ ಕಲರ್ಗೂ ಕೈಯಲ್ಲಿ ಅವ್ರ ಸ್ಕೂಲ್ದು ಒಂದು ಫ್ಲಾಗ್ ನ ಇಟ್ಕೊಂಡು ಭಯಂಕರವಾಗಿ ಮಾಸ್ ತೋರ್ಸ್ಕೊಂಡು ಬರ್ತಾ ಇರ್ತಾನೆ. ಇವರೆಲ್ಲ ಓಕೆ, ಏನಿನ್ನು ಹೀರೋ ಬಂದಿಲ್ಲ ಅಂತ ಮಾತಾಡ್ಕೊಂಡಿದ್ದವರು ಮ್ಯಾಕ್ಸ್ ಬರ್ಬೇಕಾದ್ರೆ ಅವ್ನ್ ಫ್ಲಾಗ್ ನ ಬಂದು ಲೈಟ್ ಆಗಿ ಟಚ್ ಮಾಡ್ಬಿಟ್ಟ, ಯಾರಿಗೂ ಇಬ್ರಿಗೆ ಟಚ್ ಮಾಡ್ಬಿಟ್ಟ. ಅವರು ಟೆನ್ಷನ್ ಆಗ್ಬಿಟ್ರು, ಏನೋ ಕಣ್ಣೆಲ್ಲೋ ಇಟ್ಕೊಂಡು ಓಡಾಡ್ತಾ ಇದ್ಯಾ, ಕಾಣಿಸಲ್ವೇನೋ, ನಮ್ಗೆ ಡಿಕ್ಕಿ ಹೊಡಿತೀಯ, ಹಂಗೆ ಅಂತ ಸೌಂಡ್ ಕೊಟ್ಟಿದ ತಕ್ಷಣ ಮ್ಯಾಕ್ಸ್ ಗೆ ಟೆನ್ಷನ್ ಆಗುತ್ತೆ. ಯಾರ ಹತ್ರ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೆಯಾ ಅಂತ ಇವನು ಒಂದು ಆವಾಜ್ ಕೊಟ್ಟು ತಿರುಗಿ ನೋಡ್ತಾನೆ ನೋಡಿ. ಆದ್ರೆ ಯೋನಿ ಏನ್ ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದು ಕ್ಯಾರೆಕ್ಟರ್ ಅಲ್ವಾ. ಅವಳು ಸರಿಯಾಗಿ ಇವಳು ಮತ್ತೆ ಆ ಮ್ಯಾಕ್ಸ್ ಇಬ್ರು ಸೇರ್ಕೊಂಡು ಅವ್ರಿಬ್ರನ್ನ ಹೊಡೆದಂಗೆ ಮೂಲೆಯಲ್ಲಿ ಕೂರ್ಸ್ಬಿಟ್ರು. ಏನೋ ದಾರಿಯಲ್ಲಿ ಹೋಗ್ತಾ ಬರ್ತಾ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು, ಎಕ್ಸ್ಟ್ರಾ ಎಲ್ಲ ಮಾತಾಡ್ಬಾರ್ದು ಅಂತ ಬೆದರ್ಸಿ ಕೂರ್ಸಿರ್ತಾರೆ. ಅದೇ ಟೈಮಲ್ಲಿ ಮಿಸ್ಲಿ ಆ ಜಲಕಕ್ಕೆ ಬರೋದ್ರ ನೋಡ್ಬಿಟ್ಟು ಇವ್ರಿಗೆ ಭಯ ಆಗೋಯ್ತು. ಅಯ್ಯೋ, ನಾವೇ ರ್ಯಾಗಿಂಗ್ ಮಾಡಬಾರ್ದು, ಓದ್ಬೇಕು ಅಂತ ಹೇಳಿ ಈಗ ನಾವೇ ಕೆಲಸ ಮಾಡ್ತಾ ಇದೀವಿ, ಮಿಸ್ಲಿ ನೋಡಿದ್ರೆ ಬೈತಾರೆ ಅಂತ ಅವ್ರಿಬ್ರನ್ನ ಅಲ್ಲಿಂದ ಕಳಿಸ್ಬಿಟ್ರು. ಅದಾದ್ಮೇಲೆ ಮಿಸ್ಲಿ ಕೂಡ ಎಲ್ಲಿ ಹೀರೋ ಇನ್ನೂ ಬಂದಿಲ್ಲ, ನೀವು ಮಾತ್ರ ಬಂದಿದ್ದೀರಾ ಅಂತ ಕೇಳಿದಾಗ ಅಲ್ಲಿ ನಮ್ ಹೀರೋನ ತೋರಿಸ್ತಾರ. ಅವ್ನು ಈಗ ತಾನೇ ಬಸ್ಸಲ್ಲಿ ಬರ್ತಾ ಇರ್ತಾನೆ. ಆದ್ರೆ ಇವ್ರು ಬಂದು ಓಕೆ ಲೇಟ್ ಆಯ್ತು, ನಾವು ಬನ್ನಿ ಯೂನಿವರ್ಸಿಟಿಗೆ ಹೋಗೋಣ ಅಂತ ಅವರು ಯೂನಿವರ್ಸಿಟಿಗೆ ಬಂದ್ಬಿಟ್ರು. ಅಷ್ಟೇ ಅಲ್ಲದೆ ಆ ಯೂನಿವರ್ಸಿಟಿಲಿ ಒಂದು ಸರ್ ನ ಪರಿಚಯ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೆ ಕೂಡ ಈ ಸರ್ ನ ಕೇಳಿ ಅಂತ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಅದೇ ತರ ಇವ್ರು ಕ್ಲಾಸ್ ರೂಮ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಅಲ್ಲಿ ಮಿಸ್ಲಿ ಹೇಳ್ತಾರೆ, ಇವಾಗ ನಾವು ಹೊಸದಾಗಿ ಸ್ಟಡಿ ಗ್ರೂಪ್ ನ ಮಾಡಿದೀವಲ್ಲ, ಅದೇ ತರ ಈ ಯೂನಿವರ್ಸಿಟಿಲಿ ಕೂಡ ಸ್ಟಡಿ ಗ್ರೂಪ್ಸ್ ಇದಾವೆ, ಅಲ್ಲೆಲ್ಲ ಹೋಗಿ ಅವ್ರ ಹತ್ರ ಪರಿಚಯ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರೋ ವಿಷಯಗಳೆಲ್ಲ ತಿಳ್ಕೊಬಹುದು ಅನ್ನೋ ತರ ಹೇಳಿದಾಗ ಇವ್ರು ಕೂಡ ಹೋಗಿ ನೋಡ್ತಾರೆ. ಬಟ್ ಅಲ್ಲಿರೋರು ಇವ್ರಿಗೆ ಹಾಯ್ ಬೈ ಕೂಡ ಹೇಳಿಲ್ವೇ. ಅವ್ರ ಪಾಡ್ಗೊರಟ ಒಂದ್ ಕಡೆ ಟ್ಯಾಬ್ ನೋಡ್ತಾರೆ, ಒಂದ್ ಕಡೆ ಬುಕ್ ನೋಡ್ತಾರೆ, ಓದ್ತಾನೆ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅವರೆಲ್ಲ ಒಂದು ಸ್ಟಡಿ ಮೆಟೀರಿಯಲ್ ಅಂತ ಹೇಳ್ಬೋದು. ಇದನ್ನೆಲ್ಲ ಗಮನಿಸೋ ಇವರು ಓಕೆ ಟೈಮ್ ಬಿಡದೆ ಅವ್ರು ಓದ್ತಾ ಇದಾರೆ ಅನ್ನೋ ವಿಷಯನೆಲ್ಲ ಕೂಡ ಇವರು ನೋಟ್ ಮಾಡ್ಕೊಳ್ತಾರೆ. ಆತರ ಅವರು ಸಪರೇಟ್ ಆಗಿ ಕುತ್ಕೊಂಡು ಈ ಸ್ಕೂಲ್ ಬಗ್ಗೆ ಮೀನ್ಸ್ ಈ ಕಾಲೇಜ್ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಯೋನಿ ಕೇಳ್ತಾಳೆ ಮ್ಯಾಕ್ಸ್ ಹತ್ರ, ಏನೋ ಅವ್ನು ಇನ್ನೂ ಬಂದಿಲ್ಲ, ಇಲ್ಲಿಂದ ಇಲ್ಲಿಗೆ ಬರಕ್ ಇಷ್ಟೊತ್ತು ಬೇಕಾ, ಯಾಕೆ ಇನ್ನೂ ಅವ್ನು ಬಂದಿಲ್ಲ ಅಂತ ಮಾತಾಡ್ಕೊಳ್ಳುವಾಗ ಮ್ಯಾಕ್ಸ್ ಕೂಡ ಓಕೆ ಎಲ್ಲೋ ಹತ್ರ ಬಂದಿದ್ದ, ನೀರು ಟೆಕ್ಸ್ಟ್ ಮಾಡೋಣ ಅಂತ ಅವ್ರು ಕೂಡ ಎಲ್ಲೋ ಇದೆಯಾ ಇನ್ನೂ ಯಾಕೋ ಬಂದಿಲ್ಲ ಅಂದಾಗ ಬಂದ್ಬಿಟ್ಟೆ ನೀವು ಟೆಕ್ಸ್ಟ್ ಮಾಡಿರೋ ಕರೆಕ್ಟ್ ಆಗಿ ಯೂನಿವರ್ಸಿಟಿ ಹತ್ರನೇ ಇದೀನಿ, ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ಇವ್ರು ಕೂಡ ಓಕೆ ಬಂದ್ಬಿಟ್ಟ, ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋನ ತೋರಿಸ್ತಾರೆ, ಅವ್ನು ಹೋಗಿರೋ ಸ್ಪಾಟ್ ಅನ್ನು ನೋಡ್ಬಿಟ್ಟು ನಾವೇ ಶಾಕ್ ಆಗ್ಬೇಕು. ಯಾಕಂದ್ರೆ ಇವ್ರು ಬಂದಿರೋ ಸ್ಪಾಟ್ ಬೇರೆ, ಅವ್ನು ಹೋಗಿರೋದೇ ಬೇರೆ. ಅವ್ರು ಹಾಕಿರೋ ಕಾಲೇಜ್ ನೇಮ್ ಅಲ್ಲಿ ಸಣ್ಣ ಮಿಸ್ಟೇಕ್ ಆಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಮಾಡಿದ್ದಾರೆ. ಬಟ್ ಅದೇ ಸ್ಪೆಲ್ಲಿಂಗ್ ಅಲ್ಲಿರೋ ಒಂದು ಕಾಲೇಜ್ ಕೂಡ ಇದ್ದಿದ್ಯೇನೋ ಅದ್ರ ಮುಂದ್ಗಡೆ ಈಗ ನಮ್ ಹೀರೋ ನಿಂತ್ಕೊಂಡಿರೋದು. ಇವ್ರು ಇಲ್ಲಿ ಓಕೆ ನಮ್ ಹೀರೋ ಒಳಗಡೆ ಬರ್ತಾನೆ ಅಂತ ವೇಟ್ ಮಾಡ್ತಾ ಇದ್ರೆ ಇಲ್ಲಿ ಇವನು ಆ ಕ್ಯಾಂಪಸ್ ಒಳಗಡೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ. ಮೋಸ್ಟ್ಲಿ ಆ ಕಾಲೇಜ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ
ಅಂತ ಕೂಡ ಗೊತ್ತಿಲ್ಲ. ಬಟ್ ಇವನ್ ಅದ್ರೊಳಗಡೆ ಹೋಗಕ್ಕೆ ಅಂತ ರೆಡಿಯಾಗಿ ನಿಂತಿರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು.